ಗಂಧರ್ವರನಿಂದ ಪತಿಯನ್ನು ಸೆರೆ ಹಿಡಿದು ಒಯ್ಯುವ ಕಾಲದಲ್ಲಿ ಭೀಷ್ಮ, ದ್ರೋಣ, ಶಲ್ಯ, ಶಕುನಿ, ಕಂದ ಮೊದಲಾದ ವೀರಾದಿ ವೀರರಿದ್ದು ಮಾಡಿದ ಕಾರ್ಯವೇ. ಅಯ್ಯೋ, ನಮ್ಮಿಂದ ಏನಾಗುವುದು ಭಾನುಮತಿ? ಅರಣ್ಯವನ್ನು ಸಂಚರಿಸುವ ಹೊತ್ತಿಗೆ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ನಾವು ಆ ಗಂಧರ್ವರೊಡನೆ ಹೋರಾಡುವುದು ನಮ್ಮಿಂದಾದಿತ್ತೆ ಭಾನುಮತಿ. ತಿಳಿಯದ ನಿನಗೆ ಪಾಂಡವರ ಸಂಗತಿ? ನಮೋ ನಮೋ ವಾಯು ನಮೋ ನಮೋ ಅಂತ ಬೇಡಿಕೆಲ್ಲಕ್ಕೆ ನಿನಗೆ ಸ್ವಲ್ಪವನ್ನು ನಾಚಿಕಿಲ್ಲವೇನೆ ಭಾನುಮತಿ? ವಾಯುತನಯ, ಭಾನುಮತಿ, ಈಗ ನನಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿರುವುದು. ಆ ಪರಿಸ್ಥಿತಿಯನ್ನು ನೀನು ಪರಿಹರಿಸುವೆಯಾ? ಎಷ್ಟು ಮಾತ್ರಕ್ಕೆ ಕೇಳಲಿಲ್ಲ ಸುಂದರೇ. ಭೀಮದೇವ, ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು ಭಾನುಮತಿ. ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು ಭಾನುಮತಿ. ವಾಯು ನಂದನ ಬಿಡಿಸೋ ಬಂಧನ, ಭೀಮದೇವ, ಗಂಧರ್ವ ನಾಯಕನೆನಿಸಿಕೊಂಡ ಚಿತ್ರಸೇನನು ಅಪರಾತ್ರಿಗಳು ಎನ್ನ ಪತಿ ಅಪರಾಧಗೈದನೆಂದು ಸೆರೆ ಪಡೆದುಕೊಂಡು ಹೋಗಿರುವನಂತೆ. ಒಳ್ಳೆ ಕೆಲಸ ಮಾಡಿರೋನು ಭಾನುಮತಿ. ಅಹೋ ಭೀಮದೇವ, ಹೇಗಾದ್ರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ವಾಯುತನೆಯ. ಪೇಳುವುದು ನಾನು ನಿಜವೆಂಬುದು ನುಡಿಯ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರೇ. ಭಾನುಮತಿ, ಜಗಮತಿಯಳಾದ ಭಾನುಮತಿ, ನಿನ್ನ ಗಂಡನಿಗೆ ವೈರಿಯೋ ನಾನೇ ನೋಡ. ಆದರೆ ಎಚ್ಚರದಿಂದ ಮಾತನಾಡಿಸೋ. ನಿನ್ನ ಗಂಡನನ್ನ ತೆರೆಯನ್ನು ಬಿಡುವಂತ ಬಡಿವಾರದ ಮಾತುಗಳು ಮುಂದೆ ಆಡಿದರೆ ಎನ್ನ ಮನಸ್ಸು ಒಣಬಡದು ನೋಡ ಭಾನುಮತಿ. ಈ ತರದ ಸಭೆಯಲ್ಲಿ ನಿನ್ನ ಮರ್ಯಾದೆ ತೆಗೆದುಕೊಳ್ಳುವುದು ಸರವಲ್ಲ. ನಿನ್ನನಲ್ಲ ನನ್ನು ಬಿಡಿಸಲು ಇಲ್ಲಿ ದಾರು ಇಲ್ಲ. ಸುಮ್ಮನೆ ಆಟಗೆ ಎತ್ತಿದರೆ ಮೈದುನ, ನೋಡಿದೀಯಾ ನನಗೆ ಬಂದ ಪರಿಸ್ಥಿತಿ ಏನೆಂದು? ಮೈದುನ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನಡು ಪಾಂಡವ ಜಗದೇಕವೇರ ಎನ್ನ ನುಡಿ ಕೇಳು ಕುಂತಿ ಕುಮಾರ. ನಡು ಪಾಂಡವ ಜಗದೇಕವೇರ ಎನ್ನ ನುಡಿ ಕೇಳು ಕುಂತಿ ಕುಮಾರ. ದುರವೇರ ಮಹಚೋರ, ದುರವೇರ ಮಹಚೋರ ನೀನೇ. ನಡು ಪಾಂಡವ ಜಗದೇಕವೇರ ಎನ್ನ ನುಡಿ
ಅರ್ಜುನನೇ, ಭಾನುಮತಿ, ಎನ್ನ ಪತಿಯು ಅಪರಾಧ ಮಾಡಿರುವನೆಂದು ಗಂಧರ್ವ ನಾಯಕನೆನಿಸಿದ ಚಿತ್ರಸೇನನು ಸೆರೆ ಹಿಡಿದುಕೊಂಡು ಹೋಗಿರುವನಂತೆ. ಅಪ್ಪ ಮೈದುನ, ಹೇಗಾದರೂ ಮಾಡಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ. ಕಂಡೆಯ ಮೈದುನನಾದ ಅರ್ಜುನನೇ? ಮೈದುನ, ನಿನ್ನ ಗಂಡನ ಮಾಡುವ ದುರಳತನವಮ್ಮ ನೋಡಿದರೆ ಯಾರು ಸೇರುವರು? ಧರ್ಮಜ ಚೈತವನು ವಾದ ಬೀಗ ಮುದ್ರೆಯನ್ನು ಮುರಿದು ಸರವರ ಸೋಪಾನವಂ ಕಿತ್ತೆ ಕರಗಳನ್ನುರಿದು ಪುಷ್ಪಗಳನ್ನುರಿದು ಹಾಸ್ಯ ಮಾಡಿ ಮಲಗಿರವನಂತೆ. ನಿನ್ನ ಗಂಡನ ಧೈರ್ಯವ ಎಷ್ಟೆಂದು ಹೇಳಲೆ. ಪುನಚಾರನ ಬಂದು ಕೇಳಿದರೆ ಅವನ ಪರಿಪರಿಯಿಂದ ಭಂಗಗಳಿಸಿದನಂತೆ. ದಾರ ಮಾಡುವುದಕ್ಕೆ ಕಾರ್ಯದೇನಿರುವುದು ಭಾನುಮತಿ, ಕೆಟ್ಟ ಕೌರವನತೆ. ಅಹೋ ಮಾವಯ್ಯ, ಇದ್ದ ಎಲ್ಲರ ಮುಂದೆ ನನ್ನ ಗೋಳನ್ನು ಹೇಳಿಕೊಂಡರೆ ಯಾರೊಬ್ಬರು ನನ್ನ ಕಷ್ಟಕ್ಕೆ ಸಹಾಯವಾಗಲಿಲ್ಲ. ಮಾವಯ್ಯ, ಈ ಸಮಯದಲ್ಲಿ ನೀನಲ್ಲದೆ ನನಗೆ ಮತ್ತಾರಬೇಕು. ಹೇಗಾದರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಮಾವ. ಅಲ್ಲಿವರೆಗೂ ಬಿಡಲಾರನು ನಾನಿನ್ನ ಪಾದವ. ಪಾತ್ರರನ್ನು ಕಳಿಸಿಕೊಡುವೆನು. ಸ್ವಲ್ಪ ತಾಳ ಭಾನುಮತಿ. ತಮ್ಮ ವಿಜಯ, ಅಣ್ಣ ಭೀಮಸೇನ, ಈ ಧರ್ಮರಾಯನು ಮಾಡುವ ಉಪಕಾರ್ಯಗಳನ್ನು ನೋಡಿದೆಯಾ? ನೋಡಿದಿನ ಹಾಕಿದ ಕುಟಿಲ ಘಾತಕನಾದ ಕೌರವನ ಹೆಂಡತಿ ಭಾನುಮತಿ ಬಂದು ದಾನವನ್ನು ಕೇಳಿಕೊಂಡರೆ ಬಿಡಿಸಿಕೊಡ್ತಾನದ ಅಭಯ ಕೊಟ್ಟವನಲ್ಲ. ಹೌದೇನು ಹಾಕಿದ? ತಮ್ಮ ಪಾರ್ಥ, ಅಣ್ಣ ಭೀಮಸೇನ, ಈ ಧರ್ಮರಾಯನು ಮಾಡುವ ಉಪಕಾರ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯಗಳು ಪಾಪವ ತಮ್ಮ ಪಾರ್ಥ, ಅಣ್ಣ ಭೀಮಸೇನ, ಈ ಗದೆಯಿಂದ ಧರ್ಮಾರ್ಜುನನು ಒಂದೇ ಪೆಟ್ಟಿಗೆ ಬಿಡಲೇ. ನಮಗೆ ಕೇಡು ಮಾಡುವ ಈ ಗಂಡ ಕೌರವರನ್ನು ಈಗಲೇ ಕೊಂದು ಬಿಡಲೇ. 7 ಫಲ್ಗುಣ ಕಾರ್ಯ ಶೌರ್ಯ ಕಥನ. ಅಣ್ಣ ಭೀಮಸೇನ, ಸ್ವಲ್ಪ ಶಾಂತನಾಗ. ಅದಕ್ಕೆ ತಮ್ಮ ಈ ಧರ್ಮಜನ ಗುಣಗಳ ಮರಳಿಸಬೇಕಾದರೆ ಶ್ರೀಗುಣ ರೈತನಾದ ಮುಕ್ಕಣ್ಣನಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ತಮ್ಮ ಸಣ್ಣವರಾದ ನಮಗೆ ಈ ಪುಣ್ಯ ಮೂರ್ತಿಯ ಸದ್ಗುಣಗಳನ್ನು ಬಿಟ್ಟು ಹೇಳಲು ಬಂದಂತೆ. ಅಹೋ ಅಗ್ರಜ, ತಮ್ಮ ವಿಜಯ, ನೀನೇನು ತಿಳಿಯದ ಜ್ಞಾನಿಯೇ ಹೇಗೆ? ಅಣ್ಣ ಬಿಡು, ಮಾಡಬಾರದು ಧರ್ಮರಾಯನ ಮೇಲೆ ಇಂಥ ಕಠಿಣದ ಗುಣ. ಅಣ್ಣ ಧರ್ಮನಂದನ, ಜಾಗೃತಿಯಿಂದ ಹೋಗಿ ಚಿತ್ರಸೇನನ ಒಡನೆ ಯುದ್ಧ ಮಾಡಿ ಕೌರವನನ್ನು ಬಿಡಿಸಿಕೊಂಡು ಪಾರ್ಥ ಕದಳದೊಳತೆ ಸಮರ್ಥ. ನಿನ್ನ ಇಷ್ಟದಂತೆ ಆಗಲೇ ಗಜ ಹೊಳೆ ಹೊಳೆಲ್ಲ ಇಂತ ಆರತ್ತೆ ಅಣ್ಣನ ಆಜ್ಞೆಯನ್ನು ಆಗಿದ್ದು ಗಂಧರ್ವ ಲೋಕಕ್ಕೆ ಚೂಟಿಯಿಂದ ರಥವನ್ನು ಬಿಡವಂತನಾಗ ಸಾರತೆ ಓಡಿಸಿದ್ದೆ ಇಲ್ಲೇ ಜಾಗ್ರತೆ. ಎಲ್ಲಿಗೆ ಹೋಗ್ಲಿ ಅಲ್ಲೇ ನೆಲ್ಲ ನೆಲ್ಲ ದಕ್ಷದರದಂತ ಗೆದ್ದ ವೀರ ಭದ್ರನದ ಹುರ್ದುದ್ಬಲ ಕದ್ರಿನಿತನಾದ ಗುರುವಲ್ಲವನ ಕರಚಾರಣವ ಬಂದಿರ್ತೆ ಭದ್ರವಾಗಿ ಮುದ್ರಿಸೆ ಕದ್ದ ಕಳ್ಳದಂತೆ ಎಲ್ಲಿಗೆ ಹೋಗುವಿಯ? ಬುದ್ಧಿ ತಿನ್ನನೆ ನೋಡು, ಈಶ್ವರ ಮನೆ ಹೋಗ್ತರು ಧ್ರುವನಿಗಿಂತ ಮೇಲಿದ್ದರು ಬ್ರಹ್ಮನ ಸಮ್ಮುಖದಲ್ಲೇ ಇದ್ದರು ನಿನ್ನಂಬಿಡುವುದಿಲ್ಲ ಮೂರ್ಖ ಮಾಡಿದರೆ ಏನೋ ತರ್ಕ. ದುರ್ಮಾರ್ಗನ ದಾರಾಡಿದ ಹದಮತ ರೂಪತೆಯನ್ನು ಬಿಡಿದ ಇವ ಕಾಲದಲ್ಲಿ ಮಧ್ಯ ಮಾರ್ಗದ ಬಂದು ಅಡ್ಡವಾಗಿ ನಿಂತು ಗಡ್ಡಾಟ ಬಡಿಯುವ
ಹೊಡೆಯುವುದಕ್ಕೆ ಅಡ್ಡ ಬಂದ ಇದಟ್ಟ ಒಳ್ಳೆಯದ ಫುಲ್ಲ ಎಲ್ಲ ಹಲ್ಲುಗಳನ್ನು ಮುರಿಯುವುದಕ್ಕೆ ನಿಮ್ಮ ಮನೆಯ ಕಳ್ಳತನ ಮಾಡಿದ್ರೆ ಅಥವಾ ನಿಮ್ಮ ದೊಡ್ಡಪ್ಪನಲ್ಲಿ ಬಡ್ಡಿ ಸಾಲ ತಂದ್ರೆ ಹೇಗೆ ಮೂಡ ದಾರಿಯ ಬಿಡುಗಡ ಬಂಡ ಗಂಧರ್ವ ಅರ್ಜುನ ಬಂದು ಪೂಜೆ ಮಾಡ ಬಂಡ ಗಂಧರ್ವ ಫುಲ್ಲ ಅರ್ಜುನ ಕೂತಂಡ ಕೋದಂಡ ಗಂಡುಗಳಿಗೆ ಅಂಡಿವಿ ಎಂಬ ಮಧ್ಯಮ ಪಾಂಡವನೆಂಬ ಅರಿವಿಲ್ಲದ ನಿರ್ಭಯವಾಗಿ ಮಾತನಾಡುವಿಯ ಬಂಡ ಮುಖ ಬಂಡ ನಮ್ದಾರೆಂದು ಕೇಳುವಿಯ ಎಲೈ ಕಳ್ಳ ಕುಲ್ಲ ಒಳ್ಳೆ ಮಾತಿನಿಂದ ಈ ಕುರುವಲ್ಲವನ ಸೆರೆ ಎಂಬಿಟ್ಟರೆ ದಾರಿಯನ್ನು ಬಿಡುವನ ಎಲ್ಲೆಲ್ಲೇ ಬಡ ಗಂಧರ್ವ ಲೋಕವನ್ನು ಸುಟ್ಟು ಚೂರು ಮಾಡುವನು ಕುಲ್ಲ ಅಡಿಗಿಸಿ ಬಿಡುವ ನೋಡು ನಿನ್ನೆಸಲ್ಲ ಬಳಿರಯ್ಯಲ ಈ ಲಕ್ಷ ನನ್ನ ಅರ್ಜುನನೇ ಗಂಧರ್ವನೇ ಎಂತ ಸಲ್ಲದ ಮಾತುಗಳನ್ನಾಡಿ ಎಲ್ಲ ಭಯಪಡಿಸಿದರೆ ನಿನ್ನ ಜಳ್ಳು ಪೌರುಷಕ್ಕೆನ ಎಲ್ಲೆಷ್ಟು ಎದುರವರಲ್ಲ ಮೂರ್ಖ ನಿನ್ನ ಭಯಕ್ಕೆ ಎದುರಿ ಈ ಕುರುಪತಿ ಎಂಬ ಕಳ್ಳನನ್ನು ಬಿಡುವುದಿಲ್ಲ ಕಂಡಿಯ ಕಿರೀಟಿಯ ನೀನು ಎಲ್ಲಿಗೆ ಸಾಟಿಯ ಮೂರ್ಖ ಚಿಕ್ಕ ಒಳ್ಳೆಯ ಪರಕ್ರಮಕ್ಕೆ ಬೆದರುವನೇ ತಾನು ಬಗಳಿದ್ರೆ ಅವನೆಯು ನಗುವುದೇ ನನವು ತನ್ನ ರೆಕ್ಕೆಗೆ ಹಲ್ಲಾಡಿಸಿದರೆ ಗಾಳಿಯು ಬರುವುದೇ ನಿನ್ನಂತ ಮಧ್ಯಮದಲ್ಲಿ ಈ ಗಂಧರ್ವ ಲೋಕಮನ್ ಸುಡಬಾದ ಮೂಡ ಹುಸಕ್ತಾ ಇದ್ದಾದ ಮಾತುಗಳನ್ನಾಡಬೇಡ ಬಂಡ ಗಂಧರ್ವ ನಿನಗೆಷ್ಟು ಗರ್ವ ಸಹಜವಾಗಿರುವುದೇ ಅಷ್ಟೇ ನಿನ್ನ ಕಂಡ ಗರ್ವವನ್ನು ಕರಗಿಸಿ ಬೀಕದ ಕೈಕೆಯನ್ನು ಕಡಿಲಿದ್ರೆ ಈ ಕುರುಪತಿಯನ್ನು ಸೆರೆ ಬಿಡಿಸಿಕೊಂಡು ಧರ್ಮರಾಜನಲ್ಲಿಗೆ ಒಯ್ಯದಿದ್ದರೆ ನಾನು ಪ್ರಾರ್ಥನೆ ಹೌದಲ್ಲೇ ಬಂದ ಎಲೈ ಕಳ್ಳ ಮೂರ್ಖ ಸಣ್ಣ ಕುರಿಮರಿಯನ್ನು ಕೊಲ್ಲುವುದಕ್ಕೆ ಈ ತರಳ ಬಾಣಗಳು ಏತಕ್ಕೆ ಎಲೇ ಅದಮ ಕುಲ್ಲ ನಿನ್ನಂತ ಅದಮನ ಸಂಗಡ ಯುದ್ಧವನ್ನು ಮಾಡುವುದಕ್ಕೆ ದೊಡ್ಡ ಬಲವಂತರ ಬರಬೇಕೆ ಬರ್ಬೇಕಲೇ ಬಂದ ಎಲೈ ಚೋರ ವಿಚಾರ ಇಲ್ಲದ ಮಾತನಾಡುವಿಯ ಪಾಮರ ಸೇರಿಸಿ ಬಿಡುವ ನಿನ್ನ ಮಪುರ ಒಳಿರೆಯಲ ಈ ಗಾಂಡೀವಿ ಎಂಬ ಬಂಡ ಈ ಹೆಸರು ನಿನಗೆ ದಂಡ ನೀನು ಗಂಡು ಕೊನೆಯಾದ ಕುರುಮಂಡಲೇಶ್ವರ ಸಭಾ ಮಂದಿರದ ಗಂಡುಗಳ ವಿಶ್ವಾಸದಿಂದ ಹೆಂಡತಿಯ ಸೀರೆಗಳ ನೇತಕ್ಕೆ ನಮ್ಮ ಅಣ್ಣನಲ್ಲಿಗೆ ಸೂಟಿಯಿಂದ ರಥವನ್ನು ಬಿಡವಂತನಾದ ಸಾರತೆ ಓಡಿಸಿದೆ ಬೇರೆ ಜಗತೆ ಅಣ್ಣ ಧರ್ಮನಂದನ ತಮ್ಮ ಆಜ್ಞೆ ಪ್ರಕಾರ ಗಂಧರ್ವ ನಾರಿಯಿಂದ ಕಟ್ಟಲ್ಪಟ್ಟ ಈ ಕುರುಪತಿಯನ್ನು ತಂದು ನಿನ್ನ ಪಾದ ಪುಂಡರಿಗಳು ಕೆಡವಿರುವನ ಓ ಅಗ್ರಜ ಗಂಧರ್ವರಿಂದ ಕಟ್ಟಲ್ಪಟ್ಟ ಪಿಚಂಡಿಗಂಡು ಪತಿವರತ್ತ ಪಾದ ಉಂಗುಷ್ಟದಿಂದ ತಾಕಿಸಿದರೆ ಬಿಡುವುದನ್ನು ಹೇಳಿರುವರು ಇದಕ್ಕೆ ಆಲೋಚನೆ ಏನು ಧರ್ಮನಂದನ ಮಾಡುವ ನಿನಗೆ ವಂದನ ಅವರಿಗೆ ನಮ್ಮ ಅನಂತ ವಂದನೆ ಕಡೆತಾದ ಜನಪಸಪ್ಪನವರು ಕಂಪನಿಯ ಪರಿಯಿಂದ ನಂದಿರಿ ನಾಳೆಗೆ 12 ವರ್ಷವು ತುಂಬಿದವು ನಾವೆಲ್ಲರೂ ಅಜ್ಞಾತವಾಸಕ್ಕೆ ಹೋಗಬೇಕು ಇದಕ್ಕೆ ಏನು ಯೋಚನೆ ಕೇಳಿರಿ ಸಹೋದರರೇ ಅಣ್ಣ ಧರ್ಮನಂದನ ನಮ್ಮ ಭೀಮಸೇನ ನೀನು ಹೇಳಿದ್ದಕ್ಕಿಂತ ಮುಖ್ಯವಾಗಿ ನಿನ್ನ ಹಗ್ನೆ ಕಣ್ಣಿನೋಳು ನಾವು ಎಷ್ಟು ಬಲಟ್ಟರಾದರೇನು ನೀನು ಯಾವಾಗ ಜೂಜನ್ನಾಡಿದೆ ಅವಾಗ ನಮಗೆ ನಮ್ಮ ಕರ್ಮಕ್ಕೆ ಎಂದವಿಲ್ಲ ಕಂಡಿಯ ಧರ್ಮನಂದನ ಅಪೋ ಅನುಜಾತಗಳಿರ ಅಹೋ ಅಗ್ರಜ ಇದು 1 ವರ್ಷವು ನಾವು ಅಜ್ಞಾತವಾಸ ಗೆದ್ದರೆ ನಮ್ಮ ಕುರುಪತಿಯ ಕಡೆಯಿಂದ ಶ್ರೀಕೃಷ್ಣನು ವಿಭಾಗ ಮಾಡಿಕೊಡಬಹುದು ಇಲ್ಲವಾಯಿತೆ ನಡೆಯುವ ಸಹೋದರೇ ಎನ್ನ ಅನುಜಾತನೆ
ಅಹೋ ಅಗ್ರಜ, ಅನುಜ, ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತವಾದ ಒಂದು ಪಟ್ಟಣ ಉಂಟು. ಅದು ಯಾವುದಂದರೆ ಉತ್ತರ ಭಾಗದೊಳು ಮರ್ಚ ನಗರವೆಂಬ ಪಟ್ಟಣ ಉಂಟು. ಆ ಪಟ್ಟಣದ ವಿರಾಟನೆಂಬ ಭೂಪಾಲನು ಸತ್ಯನಿಧಿಯಿಂದ ಪರಿಪಾಲಿಸುತ್ತಿರುವನು. ವಿರಾಟನ ಬಾಮೈದನಾದ ಕೀಚಕನೆಂಬವನು ಮಹಾಶೂರನು. ಕೀಚಕನ ಬಲದಿಂದ ವಿರಾಟನು ದುರ್ಯೋಧನನಿಗೆ ಕಪ್ಪವನ್ನು ಕೊಡದೆ ದೃಢ ಬಲದಿಂದ ಪರಿಪಾಲಿಸುತ್ತಿರುವರ. ಆ ರಾಜಧಾನಿಯಲ್ಲಿ ನಮ್ಮ ರೂಪಗಳನ್ನು ಅಡಗಿಸಿಕೊಂಡು ಸುಮ್ಮನಿರಬೇಕು ಕಂಡಿಯ ಧರ್ಮನಂದನ. ಅರ್ಜುನ. ಅಹೋ ಅಗ್ರಜ, ಲಾಸ್ಟ್ ಸಾಂಗ್ ಅಂತ ಆಡ್ಸಿದ್ರೆ 5 ನಿಮಿಷ ಕಾಯಿದೆ, ತಪ್ಪಡೆ ಬಿಡ್ಬೇಡ್ರ. ಆಯ್ತು, ಕತೆ ಮುಗಿತ. ಕಾಂತ, 3 ಲೋಕಕ್ಕೆಲ್ಲ ಗಾಂಡಿವೆಂದು ಮೆರೆದ ಈ ಗಾಂಡಿವೆಯನ್ನು ಗೃಹಸ್ಥರ ದೇಶದಲ್ಲಿ ವಿರಾಟ ನಗರದಲ್ಲಿ ಬಾಳ ಮಾಡುವೆನೆಂದು ಹೇಳಿದೆಯಲ್ಲ, ನನಗೆ ಸಂತೋಷವಾಗುವುದು ಕಾಂತ ಅಂತ. ಹೇ ಕಾಂತ, ನಾವು ಎಂತ ಬಲಸ್ಥರಾದರೇನು, ತ್ರಿಜಗದವರು ಎಂತ ಭಯಂಕರರಾದರೇನು, ನಳರಾಜನ ಜೀವನದಿಂದ ಅರಣ್ಯವನ್ನು ಸಂಚರಿಸಿ ಹೊರ
ಸೇವೆಯಲ್ಲಿ ಕಷ್ಟಪಡಲಿಲ್ಲವೇ? ಅಹೇ ಅಹೇ ಮೋಹನಾಂಗಿ, ಇದಕ್ಕೆ ಆಲೋಚನೆ ಏಕದಕ್ಕೆ ನನ್ನ ಬಗ್ಗೆ ಅಲ್ಲ ಬನ್ನಿ ಪೂಜೆ ಮಾಡೋಣ ಬೇಡ ಆಯ್ತಾ ಲಾಸ್ಟ್ ಮಾತ ಸ್ವಲ್ಪ ತಡೆದ್ರೆ ಅಪ್ಪ ಅನುಜಾತಿಗಳನ್ನ ಬನ್ನಿ ಪೂಜೆ ಮಾಡಿದ್ರೆ ಒಳಗಾಗ್ತಲ್ಲ ಅಹೋ ಅಗ್ರಜ, ನಿನ್ನ ಗದಿಯನ್ನು ಇಲ್ಲಿ ಕೊಡು. ಎಲ್ಲ ಕಾಣ್ತೀವಿ. ಅನ್ನ ಧರ್ಮಾನಂದನ ಕಿರೀಟವನ್ನು ಇಲ್ಲಿ ಕೊಡು. ಇದು ಅಗ್ರಜ. ಎಲ್ಲ ಸಾರಥಿ ದೇವ ಕಬ್ಬಡ ಬಡಿಬೇಡ ಈ ಬಿಲ್ಲು ಬಾಣ ಬತ್ತಳಿಕೆಯನ್ನು 5 ನಿಮಿಷ ಸಂರಕ್ಷಣೆ ಮೇಲೆ ಚರ್ಮದ ಆಕಾರದಲ್ಲಿ ಎಳೆದು ಸಂರಕ್ಷಣೆ ಅಪ್ಪು ಅನುಜಾತಿಗಳಿರ ಅಹೋ ಅಗ್ರಜ, ನಾವೆಲ್ಲರೂ ಆ ತಾಯಿಯ ಪೂಜೆ ಮಾಡೋಣ ಬನ್ನಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣ. ಈಗ ನಿನ್ನ ಪಾದ ಸನ್ನಿಧಿಗೆ ಬಂದು ಹರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲು ಬಾಳ ಬತ್ತಳಿಕೆ ಗದಿಯನ್ನು ನಿಮ್ಮ ವಶ ಮಾಡಬೇಕು. ಈ ಅಜ್ಞಾತವಾಸದೋಳು ನಮಗೆ ಯಾವ ರೀತಿ ಅಡೆತೊಡರು ಬರದಂತೆ ಕಾಪಾಡಿಕೊಂಡು ಬರಬೇಕು. ಈ ಬಿಲ್ಲು ಬಾಣಗಳು ಅರ್ಜುನನಿಗೆ ಮಾತ್ರ ವಶವಾಗಲಿ, ಭೀಮಸೇನನಿಗೆ ವಶವಾಗಬಾರದು. ಶಿವನರನುತ ಭೀಮಸೇನನು ಬಂದ ಕಾಲಕ್ಕೂ ವಶವಾಗಬಾರದೆಂದು ಬೇಡಿಕೊಂಬುವ ತಾಯಿ ಸೌಖ್ಯ ಪ್ರಧಾಯಿ. ನನಗೆ ಕೊಡಬೇಡ ಎನ್ನಲ ನಿಮ್ಮನ್ನು ಪ್ರೀತಿಯಿಂದ ನಂಬಿದರೆ ಇಂಥ ನುಡಿಯನ್ನು ಹಾಡಬಹುದೇ, ಅಥವಾ ನಾನೇ ನಿಮ್ಮ ಮಾತನ್ನು ಮೀರಿ ಕುಳಿತರೆ ಮಾಡುವುದಾ? ಧರ್ಮಜ, ಈಗೋ ನಿನ್ನ ಆಜ್ಞೆಯನ್ನು ಮಾಡಿದೆ ಈ ವೃಕ್ಷದಲ್ಲಿ ಇರುವ ಗದೆಯನ್ನು ತೆಗೆದುಕೊಂಡ ಹಸ್ತಿನಾವತಿಗೆ ಹೋಗಿ ಗುರುಕುಲ ವಂಶವನ್ನ ನಾಶ ಮಾಡಿದರು. ಅಹೋ ಗಜ, ಎಂದಕ್ಕೆ ಕುಲಕಂಟಕನಾದ ಕೌರವನ ಹೊರಗಿನ ಮನೆಯಲ್ಲೇ ಬೆಂಕಿ ಹಚ್ಚಿದ ಕಾಲದಲ್ಲೇ ನಿಮ್ಮೆಲ್ಲರನ್ನ ಕಡೆಗೆ ತಂದವನ ನಾನು ಹಿಂದಕ್ಕೆ ಅರಣ್ಯದಲ್ಲೇ ದ್ರೌಪದಿನ ಕಷ್ಟಪಡಿಸಿದ ದುಷ್ಟ ಸಂದವನನ್ನು ನನ್ನ ರಥದ ಮುಂಭಾಗದ ಗಮನಕ್ಕೆ ಕಟ್ಟಿಸೋಣ ನಾನು, ಅಥವಾ ಈ ಫಲ್ಗುಣನ ವನಿತಾ
ಅವರಿಗೆ ಪುಷ್ಪಮಾಲ ತರುವ ಕಾಲದಲ್ಲೇ ಜಟಾಸುರನನ್ನು ಕೊಂದವನು ನಾನು ಅಥವಾ ಈ ಕಿರಿಕಿಯ ಅಗ್ರಜ ಇದು ಅಲ್ಲದ ಮಣಿತಾಮಣಿಯ ಹಿಂದಕ್ಕೆ ಜನನಿನಾದ ಕುಂತಿದೇವಿಯ ಧ್ವಜಗೌರಿ ರಥವ ನಡೆಸುವ ಸಮಯದ ಸರ್ಗದಿಂದ ಪರಶುರಾಮೃತವನ್ನು ಧರೆಗೆ ತಂದವನು ನಾನು ಅಥವಾ ಈ ಕಿರೀಟಿಯು ಅಣ್ಣಯ್ಯ ಈ ವೃಕ್ಷದಲ್ಲಿರೋ ಆಯುಧಗಳು ಪಾರ್ಥನಿಗೆ ಕೊಟ್ಟು ನನಗೆ ಕೊಡಬೇಡ ಎನ್ನಲ್ಲ ಈ ಬನ್ನಿಯ ಮರವನ್ನು ಗುಡ್ಡ ಮೇಲೆ ಮಾಡಿ ಕಿತ್ತೆ ದೊಡ್ಡದಾದ ಬಂಡೆ ಮೇಲೆ ಈ ಯುವಕರ ವಸ್ತ್ರವನ್ನು ಒಯ್ಯುತ್ತೀನಿ ಎನ್ನ ಕರವನ್ನು ಬಿಡುವ ನೀರಲ್ಲಿದ್ದರೆ ಪರಿಹಾರ ಇಲ್ಲ ರಾಜ್ಯಾಧಿಗಣ್ಯ ತಮ್ಮನಲ್ಲಿ ಮುಖ್ಯಸ್ಥ ಅವರು 1000 ರೂಪಾಯಿಗಳನ್ನು ದುರ್ಯೋಧನ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ. ಹಾಗೂ ಕುರುಬ ಹರಿಶಾಮಿ ಅವರು 100 ರೂಪಾಯಿಗಳಿಂದ ದುರ್ಯೋಧನ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ.
ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ, ಗುಡ್ಡಕ್ಕೆ ನೆರಳಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ಕೋಳಿಗೆ ಮನೆಯಿಲ್ಲ, ಕಾಮಕ್ಕೆ ಕಣ್ಣಿಲ್ಲ, ಹತ್ತದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಮಕ್ಕಳ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇ ದೇವ. ಚಂಡ ಪ್ರಚಂಡ ಹಂಡನ ಪರಮ ಮಂಡಿನ ತಾಳಗಳ ಮಂಡೆಗಳ ಎಣ್ಣೆಯ ಕಟ ಪಂಡಿತಗಳ ಮೆರೆಯುವ ಈ ಸೋದಣ್ಣನ ಕಂಡಿರಿಸುವ ವ್ಯಾಕರಣಂತೆ ಹುಡುಕಟ್ಟಿಸಿ ಬರುವ ಮತ್ತು ಕೋಪಾಗ್ನಿ ನಾಶಕಾಗ್ರದಳ ತಾತ್ಪರ್ಯವನ್ನು ಕೈಯೆತ್ತ ಕೋರವನ್ನು ಹಾಕಿ ಸೇರಿಸಲು ತೆರವಾಗಿ ಎಣ್ಣೆಯ ಕಟ ಪ್ರಕಾರ ಅಹಂಕಾರ ಸಿಂಹನಿಗೆ ದೇವ ಎಂತ ಮೊತ್ತದ ಮೊತ್ತಗರ ಹಾಟಗಳನ್ನು ಬಿಟ್ಟು ಎಲ್ಲ ಸಾರಥಿ ದೇವ ಎಣ್ಣೆಯ ಹೆಡಬಡದ ಕುಡಿಮೆ ತೀಡುತ್ತಾನಂತ ಮಾತಂದರೆ ಧ್ವನಿಯೇ ಚಪ್ಪಣ್ಣಾರದೆ ಶಾಸಕರ ಬೆಳೆಗಂಡು ಕಪ್ಪರಿಗೆ ಇಂಥ ಪುತ್ರ ಪ್ರೋಗನ ಹುದ್ದನ್ನು ಮತ್ತೆ ನಾನು ಚರ್ಚೆಗೆ ಪರಿಪಾಲಿಸುವ ವಿರಾಟ ಮಹಾರಾಜನಿಗೆ ಬಸವವಂತ ರಾಜ್ಯ ಕಾರ್ಯವನ್ನು ಎಣ್ಣೆಯ ಹೆಡಬಲದ ಕುಟುಂಬ ತೀಡುತ್ತಾನಂತ ಮಾತಂದರೆ ಧ್ವನಿಯೇ ಚಪ್ಪಣ್ಣಾರದೆ ಶಾಸಕರ ಬೆಳೆಗಂಡು ಕಪ್ಪರಿಗೆ ತಲೆಗೆ ಇಂಥ ಪುತ್ರ ಪ್ರೋಗನ ಹುದ್ದನ್ನು ಮತ್ತೆ ನಾನು ಚರ್ಚೆಗೆ ಪರಿಪಾಲಿಸುವ ವಿರಾಟ ನಮ್ಮ ಮಹಾರಾಜನಿಗೆ ಬಲವಂತ ರಾಜ್ಯ ಕಾರ್ಯವನ್ನು ನೆರವೇರಿಸುವ ಬಲಶಾಲಿಗಳೆಂಬ ವೈರಿಗಳಿಗೆ ಭಯಂಕರ ಸೆಲೆ ರೂಪದಲ್ಲಿ ಅತಿ ಚೆನ್ನ ಭಾಷೆ ಪ್ರಚಲಿ ಭಾಷಕ ಸಿಂಹಶಕ್ತಿಗಳು ಈಚಕ ನಮ್ಮ ಮಾರಾಯ ನೋಡಿದ ಕಣ್ಣಿಗೆ ನಾನು ತುರಾಯ ಈಚಕರಿಂದ ಮಾರಾಯ ನೋಡಿದ ಕಣ್ಣಿಗೆ ನಾನು ಪರಿಚಯ ಈ ಸಭೆಯ ಪಕ್ಷಿ ಜಾತಿ ಮಲ್ಲಿಗೂ ತುರಾಯ ಒಡೆ ಒಡೆ ಬಿಡಬೇಕು ಸಂಪ್ರದಾಯ ತಾವು ಕೈದ ಕಾರಣಿ ಆಗಲಿಂದ ಸುಂದರವಾದ ಬಂಗಾರ ಬಂದ ಬಂದ ಕಾಲವೇನು ನೇಮ ತಿಳುಕೊಂಡು ಪ್ರಭಾವ. ಈ ಸಭಾ ಮಟ್ಟಕ್ಕೆ ಬಂದ ಕಾರಣ ಕೇಳಿಯ ಹೌದು ದೇವ. ಭೋಜಬಲ ಸಮುದ್ರ ನದಿಯಿಂದ ತಂದಿರುತ್ತದೆ ಪ್ರಸಿದ್ಧನ ಮಂದಿರ ಕೀರ್ತಿಯ ಪದ್ದು ಮಿಗಿಲ ರೂಪವನ್ನು ಭಾವನಾದ ವಿರಾಟ ಭೂಪತಿ ಎಲ್ಲ ಚಾಟ ಕಾರ್ಯಗಳನ್ನು ನೆರವೇರಿಸಿ ಇದು ಅಲ್ಲದ ಇವತ್ತಿನ ದಿವಸ ಎಲ್ಲ ಸುನಿಶ್ಚ ದೇವಿಯ ಅರಮನೆಗೆ ಹೋಗುವ ಕಾರ್ಯಕ್ರಮವನ್ನು ಕಂಡೇ ಸಾರಥಿ ನಮ್ಮ ಅಕ್ಕನ ಅರಮನೆಗೆ ರಥ ಬಾರಿಸುವ ಮುಂದೆ ಸಂಗತಿ ದೇವ. ಇದೇನು ಪರಮ ಅದೇ ದೇವ. ಇವತ್ತಿನ ದಿವಸ ಎಲ್ಲ ಅಕ್ಕಳ ಸಮಸ್ಥಾನವೇ ಒಂದಕ್ಕೆ ಕಂಡಿರಲ್ಲ ಎತ್ತ ನೋಡಿದರೆ ಮುತ್ತಿನ ಗೊಂಚಲಗಳಿಂದ ಮರದ ತಲೆಗಳಿಂದ ಹೊತ್ತ ನೀಲಗಳು ನೆಲಕ್ಕೆ ಬಂದ ಬಿಡಲ್ಲ ನಿಮ್ಮ ತಮ್ಮನಾದ ವೀರಾದ ವೀರ ಕೀಚಕ ಮಹಾರಾಜನು ಮಹತ್ತಾದ ಮುಂಭಾಗದಲ್ಲಿ ಬಂದು ನಿಂತಿರುವರೆಂದು ಎಲ್ಲ ಅಕ್ಕಳದ ಸುನಿಶ್ಚಿತ ದೇವರ ಕಂಡಚಾರಿಗೆ
ದೀರ್ಘಾಯುಷ್ಯ ಮತ್ತು ಮೇಲ ಕೇಳುವ ತಮ್ಮನಿ ವೀರಾದಿ ವೀರನಿ. ಆಹೋ ಅಕ್ಕಯ್ಯ, ಅಹೋ ತಮ್ಮಯ್ಯ, ನಿಮ್ಮ ಪುತ್ರನದ ಉತ್ತರನು ಪುತ್ರಿಯಳದ ಮುತ್ರಿಯು ಮತ್ತು ಪಾವನದ ವಿರಾಟ ಭೂಪತಿಯು ಇದು ಅಲ್ಲದೆ ನಿಮ್ಮ ಪರಿವಾರದ ಕ್ಷೇಮದಿಂದ ಹಿಡಿದಿರುವಲ್ಲ ಅಕ್ಕಯ್ಯ. ಅಹೋ ತಮ್ಮಯ್ಯ, ಅಕ್ಕಯ್ಯ, ನಮ್ಮ ಕುಟುಂಬವೆಲ್ಲವೂ ಸೌಖ್ಯದಿಂದಿರುವರು. ಹೌದೇನಾಗ್ತದೆ ಅಹೋ ತಮ್ಮನಾದ ಕೀಚಕನೇ, ಅಕ್ಕಯ್ಯಳದ ವಿಷ್ಣು ದೇವಿ ಹೇಳುವೆನು ಕೇಳು. ಅಕ್ಕಯ್ಯ ಬಾರೇ ತಮ್ಮನೇ, ಎಲ್ಲಿಗೆ ಸುಮ್ಮನೆ ಬಾಬಾ ಮೆಲ್ಲನೆ ತಮ್ಮನೇ. ಅಹೋ ತಮ್ಮ, ಆಹೋ ಅಕ್ಕಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿರಾದ್ರೆ ಅನುಜ ವಿಕ್ರಮ ತನುಜರೆಲ್ಲರೂ ಸುಭಾಷ್ ಅನುಜ ವಿಕ್ರಮ ತನುಜರೆಲ್ಲರೂ ಆಸೌಖ್ಯವೇ ಸಂತೋಷವೇ. ಅನುಜ ಸಮಬಲ ಕ್ಷೇಮವೇನೋ. ತಮ್ಮಯ್ಯ, ಅನುಜ ಸಮಬಲ ಕ್ಷೇಮವೇ. ಬಾರೆ 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 ತಮ್ಮನೇ. ಅಹೋ ತಮ್ಮನಾದ ಕೀಚಕನೇ, ಅಕ್ಕಯ್ಯಳದ ವಿಷ್ಣು ದೇವಿ ನೀನು ಮತ್ತು ನಿನ್ನ 100 ಜನ ತಮ್ಮಂದಿರು ಕ್ಷೇಮರೇನಪ್ಪ ಕೀಚಕಾಗ್ರಣಿ ಭೀಮಣ್ಣ. ಆಹೋ ಅಕ್ಕಯ್ಯ, ನಾವು ನಮ್ಮ ತಮ್ಮಂದು ನಮ್ಮ ಕರವರದಿಂದ ಕಾಡ ಅಂತ ಕೊಳ್ಳದಿಂದ ಅತಿ ಕ್ಷೇಮದಿಂದಿರುವ ಅಕ್ಕಯ್ಯ. ಅದೇ ಆಗದೆ ನಿನ್ನ ಪಾದ ದರ್ಶನವಿಲ್ಲವೆಂದು ಬಹಳ ದಿನವಾಯ್ತು. ಆದ ಕಾರಣ ನಾನು ಬಂದಿರುವಿನ ಬಿಸಿಲಿನ ತಾಪಕ್ಕೆ ಎನ್ನ ದೇಹವನ್ನು ಪ್ರಯಾಸಗೊಂಡಿರುವ ಅಕ್ಕಯ್ಯ. ಆಗದೆ ಬಿಸಿಲಿನ ತಾಪಕ್ಕೆ ಸ್ವಲ್ಪ ಜಲವನ್ನು ತರಿಸಿಕೊಡಪ್ಪ ಇಷ್ಟದೇ. ಅಕ್ಕಯ್ಯ, ಬಿಸಿಲಿನಿಂದ ಬಾಯಾರಿ ದಾಹಗೊಂಡು ಬಂದಿರುವೆ. ಹೌದಾ ಅಗ್ರಜೆ? ಜಲವನ್ನು ತರಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ? ಹೌದಾ ಅಕ್ಕಯ್ಯ? ಜಲವನ್ನು ತರಿಸಬೇಕೆ? ತರಿಸಲೇಬೇಕಕ್ಕಯ್ಯ. ತಮ್ಮನಾದ ಕೀಚಕನೇ, ಅಕ್ಕಯ್ಯಳಾದ ಶ್ರೀದೇವಿ ನಿನ್ನ ಇಷ್ಟದಂತೆ ನಿನಗೆ ಜಲವನ್ನು ತರಿಸಿಕೊಡುವೆನು. ನಿನ್ನ ಇಷ್ಟಕ್ಕಾಗಲಕ್ಕಯ್ಯ. ಸಮಾಧಾನವಾಗಿರು. ಆಗಾಗ್ರಜೆ ತುಮಗೆ ವೀರಶಪ್ಪ ಅವರು 400 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ಬೆಂಬಲ ಕೊಟ್ಟಿರ್ತಾರೆ. ಬಿಸಿಲಿನಿಂದ ಬಾಯಾರಿ ದಾಹಗೊಂಡಿರುವೆನು ಅಕ್ಕಯ್ಯ ಎಂದು ಹೇಳಿದೆಯಲ್ಲ, ಅಕ್ಕಯ್ಯ. ಜಲವನ್ನು ತರಿಸಿಕೊಡು ಎಂದೆಯಲ್ಲ, ಹೌದಾ ಅಗ್ರಜೆ? ಜಲವನ್ನು ತರಿಸುವೆನಿರು. ಹೌದಕ್ಕಯ್ಯ. ಅಮ್ಮ ತೈರೇಂದ್ರಿ, ನನ್ನ ತಮ್ಮನಾದ ಕೀಚಕನು ಬಿಸಿಲಿನಿಂದ ಬಾಯಾರಿ ಬಂದಿರುವೆನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರೇ ಅಮ್ಮಯ್ಯ.
ಅಮ್ಮ ಜನನಿ ಈಗ ಈ ಜಲವನ್ನು ಸ್ವೀಕರಿಸು. ತಮ್ಮಯ್ಯ ಅಕ್ಕಯ್ಯ ಜಲವನ್ನು ತಂದಿರೋಳು ಸ್ವೀಕರಿಸು. ಇದೇನಪ್ಪ ಯಪ್ಪ ಈ ಸಭಾ ಮುಂಭಾಗದಲ್ಲಿ ನಿಂತಿರುವ ಈತ ಈ ಸುಂದರ ಸ್ತ್ರೀಯಂತ ಆಗಿರಬಹುದು. ನಮ್ಮಕ್ಕ ಚಂದ್ರಂತವಳು ತಿರುವುದು ಚಂದ್ರನಲ್ಲಿ ಸಹ ಕಳಂಕ ಉಂಟು. ಇವಳ ಮುಖದಲ್ಲಿ ಕಳಂಕವಿಲ್ಲವೋ ಸಾರಥಿ? ಏನು ಚಂದವೋ, ಏನು ಮುಖ ಬಿಂಬವೋ, ಏನು ಚಕ್ರವಾದ ಧನಿಗಳೋ, ಏನು ತಾವರ ಮಲ್ಲಿಗೆ. ಎಲ್ಲ ಸಾರಥಿ ಈ ಕರಳನ್ನು ಕುಚ ಕುಂಭಗಳ ಎಷ್ಟು ಸುಂದರ ಕಾಣಿಸ್ತಿರೋದಲ್ಲ ಹೋಗ್ತಯ. ನಿನ್ನ ಮುಂಭಾಗದಲ್ಲಿ ನಿಂತಿರುವ ಸತಚಂದ್ರ ಪ್ರದೇಶಗಳಲ್ಲಿ ನಕ್ಷತ್ರ ಮಂಡಲಂತೆ ಮಿಂಚಿನಂತೆ ಸುಂಟದ ಕಳೆದು ನಿಂತಿರುವ ಈ ಕಲಿ ಜಾಗೃತಿಯಿಂದ ಹೇಳಿ ನನ್ನ ಮನಸ್ಸನ್ನು ಸಂತೋಷ ಪಡಿಸಮ್ಮ ವಿಶ್ವದೇವೆ. ಸಮಾಧಾನವಾಗಿರು. ಹೌದಾಗದೆ ಅಹೋ ತಮ್ಮಯ್ಯ, ಹೋಗ್ತಯ ಅವಳನ್ನು ಧಾರ ಎಂದು ಕೇಳಿದೆಯಲ್ಲ, ಹೌದಾಗದೆ ಅವಳು ಯಾರಾದರೂ ನಿನಗೆ ತಕ್ಕಬೇಕು. ಅವಳ ಮೇಲೆ ಎಲ್ಲಿಗೆ ಮನಸ್ಸಾಗಿರುತ್ತ ತಮ್ಮಯ್ಯ, ಆಗದೆ ಎಂಥ ಮಾತನ್ನು ಹೇಳಿದೆ ನೀನು. ಮಾತನಾಡೋದಕ್ಕೆ ಜಲವನ್ನು ತರಿಸಿಕೊಡು ಎಂದೆ. ಹೌದಾಗದೆ ಜಲವನ್ನು ತರಿಸಿಕೊಟ್ಟೆ. ತರಿಸಿಕೊಟ್ಟ ಮೇಲೆ ಅವಳ ಮೇಲೆ ನಿನಗೆ ಮನಸ್ಸಾಗಿರುದಕ್ಕೆ ತಮ್ಮಯ್ಯ, ಆಗದೆ ಅವಳು ಯಾರೆಂದು ಕೇಳಿದೆಯಲ್ಲ, ಹೇಳುವೆನು ಕೇಳು. ಚೆನ್ನಾಗಿ ಹೇಳಾಗದೆ ಇವಳನ್ನು ಧಾರ ಎಂದು ಕೇಳಿದೆಯಲ್ಲ, ಇವಳು ನಮ್ಮ ಮನೆಯ ದಾಸಿ. ನಮ್ಮ ಯೋಗಕ್ಷೇಮ ವಿಚಾರಿಸುವುದು ಅವಳ ಧರ್ಮವಾದ ಕಾರಣ ಇಲ್ಲಿಗೆ ಬಂದಿರೋಳು. ಅವಳ ಗೋಷ್ಠಿ ನಿನಗೇತಕ್ಕೆ ಬೇಕು ಕೀಚಕಾಗ್ರಣಿ ಭೀಮಣಿ. ನಿನ್ನ ಮೇಲಿರೋ ಬಾಲ ಸಿರಿಮಣಿ ರೂಪ ಈ ಲಾವಣ್ಯ ಸಿರಿಮಣಿ ರೂಪ ಈ ಸ್ತ್ರೀಯರು ತಾರು ಈ ಮೋಹನಂಗೆಲ್ಲ ಕ್ಷೀರ ಸಮುದ್ರಕ್ಕೆ ಚರಕಾಲದ ಚಂದ್ರ ಉದಿಸಿದಂತೆ ಗಿರಿಜ ಐಶ್ವರ್ಯ ಜೈಮತ ಮೇಲೆ ಜೈಮತ ಮೇಲೆ ಮಹಾರೂಪದಲ್ಲಿರ್ತಾರೆ. ಆಹಾರ ರೂಪ ಜಾಗೃತಿಂದ ಹೇಳದ ಮನಸ್ಸನ್ನು ಅಮ್ಮಾರದ ನನಗೆ ಒಳಗಡೆ ಕೆಲಸ ಇರುವುದು, ನಾನಿನ್ನು ಹೋಗಿ ಬರುತ್ತೇನೆ. ಹೋಗಿ ಬರುವಂತವಳ ಆಗೋ ತಮ್ಮಯ್ಯ, ಅವಳು ನಮ್ಮ ಮನೆ ದಾಸಿ ಎಂದು ಹೇಳಿದರೆ ಕೂಡ ಅವಳ ಮೇಲೆ ಆಸೆ ಬರುವುದು ಎಂದು ಹೇಳಯ್ಯ. ಸುಂದರ ಪ್ರಿಯೇಂದ್ರಿಯಾದ ಆಕೆ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು. ತಮ್ಮಯ್ಯ,
ಹೇಳುವೆನು ಕೇಳು. ಪರಮ ಪತಿವ್ರತೆ ತಮ್ಮನಾದ ಕೀಚಕನೇ, ಮಕ್ಕಳಾದ ಸುಧಿಷ್ಠಿದೇವಿ, ಗಂಧರ್ವ ಪ್ರಿಯೇಂದ್ರಿಯಾದ ಆಕೆ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು. ಅಗೋ ತಮ್ಮಯ್ಯ, ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ಪರಮ ಪತಿವ್ರತೆಯಾದ ಶ್ರೇಷ್ಠ ನಾರಿಯಾದ ಆಕೆಯನ್ನು ಬಯಸುವುದು ಹೊರಗೆ ಹೋಗುವ ಮಾರಿಯನ್ನ ಮನೆಗೆ ಒಳಗೆ ಕರೆದಂತಾಗುವುದು. ಅಗೋ ತಮ್ಮಯ್ಯ, ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು. ತಮ್ಮನೇ, ವೀರಾದಿ ವೀರನೇ, ಬಳಿ ಬಳಿರೆಯರೇ ಸಾರಥ. ಈ ರಂಭ ಊರ್ವಶಿಯರು ಮಹಾರೂಪದ ತಂದಿರುತ್ತಾರೆ. ಬಲೆ ಬಲೆ ಹಬ್ಬವರ ರೂಪಗಳನ್ನು ತಿರುಗಿಸಿ ನಡೆಯುವ ಈ ಸಂದರ್ಭದ ಬ್ರಾಂಡು ಎನ್ನ ಕಣ್ಣು ಚುಚ್ಚುವಂತಾಯ್ತಕ್ಕ. ಹೌದಾ? ಆದ್ರೆ ನಾನು ಕೇಳುವ ರಕ್ತ ಕೊಡುತ್ತೀನಂತ ದುರ್ಬಲ. ನೀನು ಕೊಟ್ಟ ಬೇಗ ಅಂತ ಕಾರಣ ನಿನ್ನಲ್ಲಿ ಹುಟ್ಟಿದ್ದು ಜವಾಬ್ದಾರಿ. ಈಗ ಕೆಲಸ ಮಾಡು. ಆದ್ರೆ ನೀನು ಹೇಳುವ ಸಾಕಾರ ನಿಲುವಿನ ಮತ್ತು ನಿನ್ನ ಕೆಲಸಗಳನ್ನು ಒತ್ತಿ ಮೀರುವುದಿಲ್ಲಮ್ಮ. ಇಂಥ ಸ್ತ್ರೀಯಲ್ಲಿ ಮೊಹನಂಗಿ ಮಮ್ಮ, ಇಂಥ ಸ್ತ್ರೀಯರು ಸೂರ್ಯನರಗಳ ಗಂಧರ ರಕ್ಷಿಸುವುದಕ್ಕೆ ಅಕ್ಕ ಸುಧಿಷ್ಠ. ಇದು ಒಂದು ಎಣ್ಣೆಯ ಹದರಿಷ್ಟ, ನಾನು ಪದರಿಷ್ಟ, ಇದರಲ್ಲಿ ನಿನ್ನ ಇಷ್ಟ. ನಾನು ಹೇಳುವುದು ದೋಷಿಷ್ಟ ಒತ್ತಾಯ. ಹಾಗಾದ್ರೆ ಈ ಮೊಹನಂಗಮ್ಮ ಮಾತ್ರ ಕಾಮನೆಯ ದಟ್ಟ ಬದಲಿಗೆ ಗುರಿ ಇಟ್ಟ ತನ್ನ ತಟ್ಟು ಶ್ವಾಸನ ತಟ್ಟ ಇವಳ ಹಿಡಿದು ಪಟ್ಟ ಗಾಯವನ್ನು ಮಾಯುವುದು ಬಹು ಕಷ್ಟ ಆಗ್ತದೆ. ಹಾಗಾದ್ರೆ ಈ ಮೊಹನಂಗಮ್ಮ ಮಾತ್ರ ಬೆಳಕಿಯ ಎನ್ನ ಗರುಡೆಯ ಮನೆಗೆ ಕಳಿಸುವ ಎನ್ನ ಕಾಟ ಬಾಟನ್ನು ತೀರ್ಥ ಅಕ್ಕ. ತಮ್ಮಯ್ಯ, ಹಾಗಾದ್ರೆ ಬಂದು ನೀನು ನೀನು ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೆ? ದರ್ಶನವಾಯ್ತಲ್ಲ? ದರ್ಶನವಾಯ್ತಲ್ಲ? ತಮ್ಮಯ್ಯ, ನನ್ನ ದರ್ಶನಕ್ಕೆಂದ ಬಂದ ನಿನಗೆ ದರ್ಶನವಾಯಿತಲ್ಲವೇ? ಅಗೋ ತಮ್ಮನಾದ ಕೀಚಕರೇ, ಪರ ಸ್ತ್ರೀಯರ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ತಮ್ಮಯ್ಯ, ಅವಳು ಗಂಧರ್ವ ಪ್ರಿಯೇಂದ್ರಿ. ಪರಸತಿಯರನ್ನು ಈ ರೀತಿ ಬಯಸಬಾರದು. ಅನುಜನಾದ ಕೀಚಕರೇ, ಬಂದು ನೀ ಬಹು ಸಮಯವಾಯಿತು.
ನಿನ್ನ ರಥವು ಸಿದ್ಧವಾಯಿತು. ನಿನ್ನ ಮನದೊಳಗಿರುವ ಅವಿಷ್ಟೆಯೋ ನನಗೆ ಅರ್ಥವಾಯಿತು. ನಾನು ಇವರೆಲ್ಲ ಅಮ್ಮಯ್ಯ, ಸುಮ್ಮನೆ ನಿನ್ನ ಗರಡೆ ಮನೆಗೆ ತೆರಳುವಂತವನಾದ ಕೀಚಕಾಗ್ರಣಿ ಧೀಮಣಿ. ಸಂತೋಷದಿಂದ ಕೇಳು. ಆ 70 ರೂಪಾಯಿದ ರತ್ನವು ನಿನ್ನಲ್ಲಿರುವುದು ಹೇಳಿಕೊಳ್ಳುವೆನು. ಆ ಗಂಧರ್ವರ ಸಂಗತಿಯನ್ನು ಬಲಗಿಸುವಲ್ಲ, ಆ ಉಡಂಬರಿಂದ ಹಾಕುವ ಕೆಟ್ಟ ಕಾರ್ಯವನಕ್ಕಯ್ಯ. ಹಾಗಾದ್ರೆ ಅದನ್ನು ನಾನು ನೋಡಿಕೊಳ್ಳುವೆನು. ಏಕಾಂತರ ಮನೆಯಲ್ಲಿ ನಮ್ಮ ಕರ್ಣ ಇಟ್ಟು ಸಂತೋಷಪಟ್ಟ ಆ ಕರ್ಣ ಮನೆಯ ನಾಶ ಮಾಡಬೇಕೆಂದು ಬೇಡಿಕೊಳ್ಳುವನಪ್ಪ. ಓ ತಮ್ಮಯ್ಯ, ಅವರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವುದು ನಿನಗೆ ಸಮ್ಮತವಾದ ಕಾರ್ಯವಲ್ಲ. ತಮ್ಮಯ್ಯ, ಅವಳು ನಮ್ಮ ಮನೆ ಕೆಲಸದವಳು. ಅವರನ್ನ ಮನಸ್ಸು ಮಾಡಿಕೊಡಕ್ಕಯ್ಯ. ನಮಗೆ ಇಷ್ಟು ಐಶ್ವರ್ಯಗಿರುವುದರಿಂದ ನಿನಗೆ ತಿಳಿದಿಲ್ಲವೇ? ಅಕ್ಕಯ್ಯ, ತಮ್ಮಯ್ಯ, ಎಂತ ಐಶ್ವರ್ಯ ಆದರೇನು? ಬಯಸಿದರೆ ನಮ್ಮ ಸರಿ ಸಮಾನನಾದವರನ್ನ ಬಯಸಬೇಕೆ ಹೊರತು ನಮ್ಮ ಮನೆಯ ದಾಸಿಯನ್ನಲ್ಲ. ಅಕ್ಕಯ್ಯ, ತಮ್ಮಯ್ಯ, ಪ್ರೀತಿ ಪ್ರೇಮದಿಂದ ಏನಾದರೂ ಅವಳು ಎಂತವರಾದರೂ ನನಗೆ ಹೊಸ ಮಾಡಿಕೊಡಬಹುದು. ತಮ್ಮಯ್ಯ, ಹಾಗಾದ್ರೆ ಬಿಟ್ಟು ಬಿಡು ಈ ನಿನ್ನ ಅಭಿಷೇಕ. ಅದು ಯಾಕೆ ಬಿಟ್ಟು ಬರಬೇಕಕ್ಕಯ್ಯ? ಅನುಜ, ಹಾಗಾದ್ರೆ ತಮ್ಮ, ಅಕ್ಕಯ್ಯ, ಕೀಚಕ, ಆ ಸುಧಿಸ್ತದ ಹೇಳುವೆನು ಕೇಳು. ಚನ್ನವರ ಪ್ರಜೆ ಲಂಕಾಧಿಪತಿಯಾದ ರಾವಣನು ಸೀತೆಯನ್ನು ಬಯಸಿ ಹತನಾಗಿರುವ ವಿಚಾರವು ನಿನಗೆ ತಿಳಿದಿಲ್ಲವೇ? ತಮ್ಮಯ್ಯ, ಪರ ಹೆಣ್ಣು ಮಗಳನ್ನ ಬಯಸಿದರೆ ನಿನಗೆ ಕೇಡು ಬರುವುದು ಖಂಡಿತ. ನನಗೆ ಕೇಳು ಬಂದರೆ ಚಿಂತೆಲ್ಲ, ಅವರನ್ನು ಎಷ್ಟು ಮಾತ್ರಕ್ಕೆ ಬಿಡುವುದಕ್ಕಯ್ಯ. ಅಥೋ ಅನುಜ, ಅವಾಗದೆ ಸುಮ್ಮನೆ ಎನ್ನ ಮಾತನ್ನ ಕೇಳು. ಗಂಧರ್ವ ಸ್ತ್ರೀಯಾದ ಅವಳ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು ಕೀಚಕಾಗ್ರಣಿ ಧೀಮಣಿ. ಆ ಹೋಗ್ತಯ್ಯ ಆ ಭಕ್ತರವರ ಸಂಗತಿಯಲ್ಲ ಉಂಗರಂಜಿಸಿವೆಯಲ್ಲ ಹೋಗ್ತಯ್ಯ. ಆ ಎಡ ಮನಸ್ಸಾದರೆ ನಾನು ಎಷ್ಟು ಪಡೆಯಿಂದ ಬೇಡಿಕೊಂಡರೆ ಬಾಯಿ ತರದಂತೆ ಕೇಳಿಕೊಂಡರ ಕಾಲಕ್ಕ ನೀರಿನಲ್ಲಿ ಬರೆದು ಸವಿದಂತೆ ಆಯ್ತಲ್ಲ. ಹೋಗ್ತಯ್ಯ, ಈ ಕೋಳಿ ಕೈ ಮುಗಿದು ಬೇಡಿಕೊಳ್ಳುವೆನು. ಹೇಗಾದರೆ ಬಂದ ಸ್ತ್ರೀಯನ್ನು ಕಳಿಸಿಕೊಡಬೇಕಾಗ್ತ ತಮ್ಮಯ್ಯ, ಹಾಗಾದ್ರೆ ನಮ್ಮ ಮನೆಯ ದಾಸಿಯಾದ ಅವಳು ಯಾರನ್ನು ನಂಬಿ ಬಂದಿರುವಳು ಗೊತ್ತೇ? ಯಾರು ನನ್ನ
ಕೀಚಕ ಅಕ್ಕಯ್ಯರ ಸುಧಿಷ್ಠಿದ್ದೇವೆ. ನಮ್ಮ ಮನೆಯ ದಾಸಿಯಾದ ಅವಳು ಗಂಧರ್ವ ಪುರೇಂದ್ರಿಯು ದಾಸಿಯ ಕೆಲಸಕ್ಕೆ ಬಂದ ಅವಳು ನನ್ನನ್ನೇ ನಂಬಿ ಬಂದಿರುವಳು. ತಮ್ಮಯ್ಯ ನಿನ್ನನ್ನು ನಂಬಿ ಬಂದಿರಕ್ಕಯ್ಯ. ತಮ್ಮಯ್ಯ ಆದರೆ ಅವಳು ಕೂಡ ನನ್ನಂತೆ ಒಂದು ಹೆಣ್ಣಲ್ಲವೇ? ನಾನು ಏನಾದರೂ ಅವಳನ್ನು ಮಾಡಿಕೊಡುವಂತೆ ಬೇಡಿಕೊಳ್ಳಿನಕ್ಕಯ್ಯ. ತಮ್ಮಯ್ಯ ಆದರೆ ನನ್ನೇ ನಂಬಿ ಬಂದ ಬಾಲೆಯನ್ನು ವಶ ಮಾಡಿಕೊಡಲು ಎಂದಿಗೂ ಸಾಧ್ಯವಿಲ್ಲ. ತಮ್ಮಯ್ಯ ನಂಬಿ ಬಂದಿರಕ್ಕಯ್ಯ. ತಮ್ಮಯ್ಯ ಆದರೆ ನೀನು ಬಂದಿರುವ ವಿಚಾರವನ್ನು ಮಾಡುತ್ತಿರುವ ಕೆಲಸವಾದರೂ ಏನು? ಅವರ ನಾಳೆ ಮನಸ್ಸಾಗಿರುವುದು ಅದಕ್ಕಾಗಿ ನಿನ್ನ ಕೇಳಿಕೊಳ್ಳುವುದಕ್ಕಯ್ಯ. ಕೀಚಕನೇ ಆ ಸುಧಿಷ್ಠಿದ್ದೇವೆ. ಗಂಧರ್ವ ಪುರೇಂದ್ರಿಯಾದ ಅವಳ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು ತಮ್ಮ. ತಿಳಿಯದೋ ನಿನಗೆ ಹೆಣ್ಣಿನ ಮರ್ಮ. ಬಾಬು ಅಕ್ಕಯ್ಯ, ಗಂಧರ್ವರ ಸುದ್ದಿಯನ್ನು ಒಂದು ಸಾರಿ ನನ್ನ ಮುಂದೆ ಹೇಳಬೇಡ. ಅಕ್ಕಯ್ಯ, ಇಂದಿನ ದಿನ ಪಾಲಕರು ಬರಲೇ ಅವರ ಸೆಗಟಗದ ಗೋಡ ಮೃತ ಗದನಕ್ಕೆ ಹೋಗಿದ್ದರೆ ಹೇಳಿದ್ರೆ ದಿಕ್ಪಾಲಕರನ್ನು ತಡುವೆನೆಂದು ಹೇಳಿದೆಯಲ್ಲ, ದಿಕ್ಪಾಲಕರನ್ನು ತಡುವೆನೆಂದು ಆ ಬ್ರಹ್ಮನೇನಾದರೂ ಅಡ್ಡ ಬಂದರೆ ಆ ಬ್ರಹ್ಮನೇನಾದರೂ ಬಂದರೆ ಅವನ ರಜಕ್ಕೆ ಬೆಂಕಿ ಹಚ್ಚಿ ಅವನ ಶಿರವನ್ನು ಕಿತ್ತಿ ಶಾಂತವನ್ನು ಮುರ್ತನಕ್ಕೆ ಮೃತ ಮಾಡಿದನಕ್ಕಯ್ಯ. ಆದರೆ ಬ್ರಹ್ಮನನ್ನು ತಡೆಯುವುದೆಂದು ಆ ಶ್ರೀ ವಿಷ್ಣು ಏನಾದರೂ ಅಡ್ಡ ಬಂದರೆ ಬ್ರಹ್ಮನ ತಡೆಯಿದ್ದ ನಾರಾಯಣನ ಬಂದರೆ ಅವನ ಚಕ್ರದ ನಿಮ್ಮ ಅಪವರಿಸಿ ಪಟ್ಟನ್ನು ಸಡಲಿಸಿ ಚಿಕ್ಕ ಕಾಲು ಮಾಡಿದನಕ್ಕಯ್ಯ. ಆದರೆ ಶ್ರೀ ವಿಷ್ಣುವನ್ನ ತಡೆಯುವುದೆಂದು ಪಾರ್ವತಿ ನಾಥನಾದ ಪರಶಿವನೇನಾದರೂ ಅಡ್ಡ ಬಂದರೆ ಅವಕ್ಕೆ ತಪ್ಪಿ ಹಾಕಿ ಪಡ್ತಾನೆ ಆಟ ಬಂದರೆ ಅವನ ರಜಪಾತ್ರಿಗೆ ಬೆಂಕಿ ಹಚ್ಚಿ ಕರಗಿ ಸಿರಸ ಮಾಡಿ ಆದ್ರೆ ಸುಮ್ಮನೆ ಎಂದು ಮಾತನ್ನು ಕೇಳು ತಮ್ಮಯ್ಯ. ಎಷ್ಟು ಮಾತಿಗೆ ಕೇಳುವುದಿಲ್ಲಕ್ಕಯ್ಯ. ಆ ಎಡಮ ಗಂಧರ್ವರಿಂದ ಆಗ ಕಾರ್ಯಗಳು ಕಾಂಚನಗಿರಿ ಅಂತ ಬಿಟ್ಟು ನಾಗಲಿಕ್ಕೆ ಚಿಂತೆ ಅದಕ್ಕೆ ಆ ಚಿಂತೆಯನ್ನು ಬಿಡು, ಸಂತೋಷ ಪಡು. ಆ ಕಡಿಮೆ ಮಣಿಯ ನಾಶವಾಡಬೇಕನ್ನು ಬೇಡಿಕೊಳ್ಳೋಣಮ್ಮ ಸುಧಿಸ್ತೇವೆ. ಆದ್ರೆ ಬೇರೆ ಯಾರನ್ನಾದರೂ ಬಯಸು, ಈ ನಾಡಿಯ ಆಸೆಯ ತೆಗೆದು. ಮಾತು ಮಾತಿಗೂ ಮಾತು ಮಾತಿಗೂ ನಮ್ಮ ಮನೆ ಕೆಲಸದವಳಾದ ಇವಳನ್ನೇ ಬೇಕು ಬೇಕು ಎಂದು ಕೇಳುತ್ತಿರಬೇಕು. ಹೌದಾ ಅಕ್ಕಯ್ಯ? ತಮ್ಮಯ್ಯ, ಆಗ್ರದೆ ನೀನು ಮಾತು ಮಾಡಲು ಎಷ್ಟು ಸ್ತ್ರೀಯರನ್ನು ಬೇಕಾದರೂ ಸಾಲಾಗಿ ನಿಲ್ಲಿಸುವೆನು. ಅವರು ಯಾರು ಬೇಕಾಗಿಲ್ಲ ಅಕ್ಕಯ್ಯ, ಬೇಕಾಗ್ತಯ್ಯ. ತಮ್ಮನಾದ ಕೀಚಕನಿಗೆ ಸುಧಿಸ್ತೇವೆ. ಬೇರೆ ಯಾರನ್ನಾದರೂ ಬಯಸು, ಈ ನಾರಿ ಆಸೆಯನ್ನು ತ್ಯಜಿಸು. ನನಗೆ ಬೇರೆ ಯಾರು ಬೇಕಿಲ್ಲ ತಮ್ಮಯ್ಯ, ಮೆಚ್ಚಿದ್ದೆ ನಿಜವಾದ ಇಷ್ಟಪಟ್ಟ ಸ್ತ್ರೀಯರನ್ನು ತಂದು ಕೊಡುವ ಕೀಚಕಾಗಲಿ ಭೀಮಣಿ. ನನಗೆ ಬೇಕಾಗಿಲ್ಲ ಅಕ್ಕಯ್ಯ. ತಮ್ಮಯ್ಯ, ಅಕ್ಕ ಸುಧಿಸ್ತೇವೆ. ಬ್ರಹ್ಮನ ತನ್ನ ಮಂಡಲದ ತಂದುಕೊಂಡದ ಮತ್ತು ಸಾಕ್ಷಾತ್ ಪರಮೇಶ್ವರ ಗಂಗೆಯನ್ನು ತಂದು ನನ್ನ ಚಡವಳಿಸಿಕೊಳ್ಳಲಾಯ್ತವ. ಆದರೆ ಭಕ್ತ ವಸ್ತವನಾದ ಶ್ರೀಕೃಷ್ಣ ಲಕ್ಷ್ಮಿಯನ್ನು ತಂದ ನನ್ನ ವಕ್ತ ಸ್ಥಳದಲ್ಲಿಸಿಕೊಳ್ಳುತ್ತಯ್ಯ. ಆದರೆ
ಅಂತ ತ್ರಿಮೂರ್ತಿ ಪರಿನಾಟಕದ ನಮ್ಮಂಥವ್ರ ಪಾಡೆ ನಮ್ಮ ಅಕ್ಕಯ್ಯ ಈ ಲೋಕದಲ್ಲಿ ಕೊಟ್ಟಕ್ಕೆ ಬಂದ ಫಲವನ್ನು ಕಣ್ಣಿನ ನೋಡಿ ಪ್ರಯತ್ನಿಸಿರುವರಾರೆ ಏನಾದ್ರೂ ಪ್ರಯತ್ನ ಪೂರ್ವಕದಿಂದ ಶ್ರೀಯನ್ನು ಕಳಿಸಿಕೊಡ ಮಕ್ಕ ಕಳಿಸಿಕೊಡಿ ಅಲ್ಲ ಪಕ್ಕ ಎಲ್ಲೋ ದುರ್ಮಾರ್ಗನೆ, ಆದ್ರೆ ನಾನು ಎಷ್ಟು ವಿಧವಾಗಿ ಹೇಳಿದ್ರು ಅಕ್ಕಯ್ಯರಲ್ಲಿ ಬೆಲೆ ಕೊಡುತ್ತಿಲ್ಲವಲ್ಲ. ನೀನು ತಮ್ಮನ ಮಾತಿಗೆ ಬೆಲೆ ಕೊಡುವುದು ಅಕ್ಕಯ್ಯ. ಎಲ್ಲೋ ದುರ್ಮಾರ್ಗ, ಆದ್ರೆ ನಮ್ಮ ಆಸೆಯನ್ನು ಬಿಟ್ಟು ಬಿಡು. ಅದು ಯಾಕೆ ಬೆಳಿಬೇಕಕ್ಕಯ್ಯ? ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲವಲ್ಲ. ನಾನೆಷ್ಟು ನನ್ನ ಮಾತು ಕೇಳಲಿಲ್ಲ ಅಕ್ಕಯ್ಯ. ಎಲ್ಲೋ ದುಷ್ಟ, ಆದ್ರೆ ಎಲ್ಲೋ ಭ್ರಷ್ಟ, ಅಕ್ಕಯ್ಯ ಇನ್ನೊಂದು ಸಾರಿ ಅಕ್ಕಯ್ಯ ಎಂದು ನುಡಿಯಬೇಡ. ನೀನು ತಮ್ಮ ಎನ್ನುವುದು ಸಾರಿ ನುಡಿಬೇಕಕ್ಕಯ್ಯ. ನನ್ನ ಮಾತನ್ನು ಧಿಕ್ಕಾರ ಮಾಡಿದವನು ಅಕ್ಕಯ್ಯ ಎಂದು ಕರೆಯಬೇಡ. ದುಷ್ಟ, ಪರಮ ಪಾಪಿಷ್ಠ. ನಿನಗೆ ಯಾಕೆ ಈ ಸಿಟ್ಟ ಸುರುಳ ದುಷ್ಟ ನಾನು ನಿನ್ನ ಬಟ್ಟ ಬಿಟ್ಟಿದ್ದೇನೆಂಬ ನಾನು ಅಭಿಮಾನ ಸ್ವಲ್ಪವಾದ ನಿನ್ನಲ್ಲಿಲ್ಲವಾಯ್ತಲ್ಲ, ಆಗಲೇ ಒಳ್ಳೆಯದು. ನೋಡಿದೆಯಾ ನಮ್ಮ ಅಕ್ಕಯ್ಯ ಮಾಡಿದ ರೀತಿ? ಯಾರೇ ಒಬ್ಬ ಬೇರೆ ಸಿದ್ಧ ಕಟಪಟಿ ತುಡುಕಿದವ ಇಂಥ ಮಾತು ನುಡಿಯಬಹುದೇ? ಹೌದಮ್ಮ ಸಾರಥಿ ಹೋಗುದಿ ಹೋಗ್ತೇವ ಈಕೋ ನಾನು ನಿನಗೆ ಅಲ್ಲವನಾದ ಮೇಲೆ ಈಕೋ ನೀನು ಅಲ್ಲವನಾದ ಮೇಲೆ ಈ ಪ್ರಾಣದಾಸಿ ಯಾಕೆ ಕೆತ್ತಯ್ಯ? ಹೌದಲ್ಲ ಈ ಖಡ್ಗದಿಂದ ನನ್ನ ಚರಕ ಸಮಯದಲ್ಲಿ ಕಟ್ಟಿಕೊಂಡು ಈಗ ಚರಣ ಬೇರೆ ಯಾತಕ್ಕೆ ಆದರ್ಶ ಈ ಸುಧಿಷ್ಠ ದೇವಿಯ ಪಾಪ ಸಂದರ್ಭದಲ್ಲಿ ಜನ ಪ್ರಾಣವನ್ನು ತ್ಯಾಗ ಹೋಗುದಿ ಆದ್ರೆ ನಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕಲ್ಲ, ಏಕಷ್ಟಿಷ್ಟು ಒಂದು ಹೆಣ್ಣಿಗೋಸ್ಕರ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆಯಾ? ನೀನು ಕಳಿಸಿಕೊಡುವುದನ್ನ ತಿಳಿಲಕ್ಕಯ್ಯ. ಅಮ್ಮಯ್ಯ, ಆದ್ರೆ ಇಷ್ಟಿದ್ದಾಗಿಂದಲೂ ನೀನು ಇಷ್ಟ ಆಗುವವರೆಗೂ ಎಷ್ಟೊಂದು ಕಷ್ಟಪಟ್ಟು ಸಾಕಿ ಸಲುವಿರೆ ನಿನ್ನನ್ನು. ಹೌದಲ್ಲ ಮನಸ್ಸಾಗಿರುವುದಲ್ಲಕ್ಕಯ್ಯ. ಆದ್ರೆ ಅದಕ್ಕಾಗಿ ನಿನ್ನನ್ನು ನಂಬಿರುವುದಿಲ್ಲಕ್ಕಯ್ಯ. ಹುಟ್ಟಿದವಳ ಮಾತನ್ನ ಕೇಳುತ್ತಿಲ್ಲವಲ್ಲ ನೀನು. ಹೌದಪ್ಪ ಅಂತ ಅಕ್ಕಯ್ಯ ಮಾತು ಕೇಳಲಿಲ್ಲಕ್ಕಯ್ಯ. ಬೆನ್ನ ಹಿಂದೆ ಹುಟ್ಟಿದವನು ಕೇವಲ ಏಕಷ್ಟಿತ್ತು ಒಂದು ಹೆಣ್ಣಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವೆಯಾ? ನಿನ್ನಂತ ಅಕ್ಕಯ್ಯ ಪ್ರಾಣ ಕಳೆದುಕೊಳ್ಳುವುದೇ ಅಲ್ಲದಕ್ಕಯ್ಯ. ಅವರನ್ನು ಹೆಸರು ಮಾಡಿಕೊಳ್ಳುವಂತೆ ತೋಡಿಕೊಳ್ಳಿನಕ್ಕಯ್ಯ. ಕಳಿಸಿಕೊಳ್ಳಲು ನನಗೆ ಬಲದ ಪಾತ್ರವನ್ನು ಕೊಡಕ್ಕಯ್ಯ. ಅಮ್ಮಯ್ಯ ತಮ್ಮನ ಹೊಟ್ಟೆ ಜಯಪ್ಪ ನೀನು ಎಂತ ಅಕ್ಕ ಹುಟ್ಟು ಬಿಡಿಯಲ್ಲಕ್ಕಯ್ಯ ನಮ್ಮ ತಾಯಿ ಹೊಟ್ಟೆಯಲ್ಲಿ. ಆದ್ರೆ ನೀನು ಸುಖವಾಗಿ ಇರಬೇಕೆನ್ನೋದೇ ನನ್ನ ಆಸೆ. ಹೌದು ಆದರೆ ನನಗೆ ಅವರನ್ನು ಹೊಸ ಮಾಡಿಕೊಡಕ್ಕಯ್ಯ. ವಶ ಮಾಡಿಕೊಡುವೆನು, ಮೇಲೆ ಕೇಳು. ಕೊಡುವೆನನ್ನು ನನಗೆ ಬಲದ ಪಾತ್ರ ಕೊಡಕ್ಕಯ್ಯ. ಅಯ್ಯೋ ಅಪ್ಪ ಏನ್ ಮಾಡ್ತಾರೆ ನಿಮ್ಮ ತಮ್ಮ? ಕೇವಲ ಒಂದು ಹೆಣ್ಣಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವೆನು ಅಕ್ಕಯ್ಯ ಎಂದು ಹೇಳಿದೆಯಲ್ಲ. ನೀನು ಕಳಿಸಿಕೊಡಲಿದ್ದರೆ ಈಗ ಕಳಿಸಿಕೊಡಲಾಗ್ತದೆ. ಬೇಡ ಅನುಜ, ಆದರೆ ಹೇಳುವೆನು ಕೇಳು. ಚೆನ್ನಾಗಿಲ್ಲಕ್ಕಯ್ಯ. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಬಿಡಬೇಡ ನಿನ್ನಯ ಈ ಪ್ರಾಣ. ನೀನು ಕಳಿಸಿಕೊಡಲಿದ್ದರೆ ಪ್ರಾಣ ಹಿಡಿದಲ್ಲಕ್ಕಯ್ಯ. ಅನುಜ ಆದರೆ ಅನುಜ ಬಿಡಬೇಡ
ಅನುಜ, ಆಹೋ ಅಕ್ಕಯ್ಯ, ಕೇವಲ ಒಂದು ಹೆಣ್ಣಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವನು ಎಂದು ಹೇಳಿದೆ. ಹೌದಾಗ್ರಜೆ, ಹಣೆ ಬರಕ್ಕೆ ಹೊಣೆಯಾರು, ವಿಧಿ ಲಿಖಿತವನ್ನು ತಪ್ಪಿಸುವರಾದರೂ ದಾರು. ಹೌದಕ್ಕಯ್ಯ, ನಿನ್ನ ಕಾರ್ಯವನ್ನು ನಾನು ನಡೆಸಿಕೊಡುವೆನು, ಸಂತೋಷವಾಗಿರು. ಕೀಚಕಾಗ್ರಣಿ ಧೀಮಣಿ. ಆಹೋ ಅಕ್ಕಯ್ಯ, ಮಾನ ಅಭಿಮಾನ ನಿನ್ನದು, ಪ್ರಾಣ ಬಿಡಿಸುವುದಕ್ಕೂ ಕಳೆದುಕೊಳ್ಳುವುದಕ್ಕೂ ನೀನೇ ಕರ್ತಾಕ್ಕಯ್ಯ. ಸೇರಲಿ. ನಾನು ಎತ್ತಿಗೆ ಹೇಳುವುದಿಲ್ಲ, ಆದರೂ ಪ್ರಯತ್ನ ಪಡುವುದರಿಂದ ಕ್ರಿಯೆಯನ್ನು ಕಳಿಸಿಕೊಡಲಾಗ್ತು. ಕಳಿಸಿಕೊಡು ನನ್ನಯ್ಯ ಪಕ್ಕ. ತಮ್ಮಯ್ಯ, ಆಹೋ ಅಗ್ರಜೆ, ನೀನು ಚೆನ್ನಾಗಿ ನನ್ನ ಆಸೆ. ಹೌದೇನಕ್ಕಯ್ಯ? ತಮ್ಮಯ್ಯ, ಅಗ್ರಜೆ, ಅವಳನ್ನು ವಶ ಮಾಡಿಕೊಳ್ಳುವೆನು, ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಡ ಎಂದು ಹೇಳಿದೆ. ನೀನು ಕಳಿಸಿಕೊಡಲಿಕ್ಕೆ ಈಗ ನನ್ನ ಪ್ರಾಣ ಕಳೆದುಕೊಂಡು ಬಿಡೋಣಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ತಮ್ಮಯ್ಯ, ಆಹೋ ಅಗ್ರಜೆ, ಅವಳನ್ನು ನಾನು ಯಾವ ನೆಪದಿಂದ ನಿನ್ನ ಬಳಿಗೆ ಕಳಿಸಿಕೊಡುವೆನು ಗೊತ್ತೇ? ಯಾವ ನೆಪದಿಂದ ಕಳಿಸಿಕೊಡುವಕ್ಕಯ್ಯ? ತಮ್ಮಯ್ಯ, ಅಗ್ರಜೆ, ಯಾವ ನೆಪದಿಂದ ಗೊತ್ತೇ? ಯಾವ ನೆಪದಿಂದಕ್ಕಯ್ಯ? ಮಗ ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನ ಬಳಿಗೆ. ಬಂದೊಡನೆ ಮಗುವಿನಡೆಗೆ ನಿನ್ನ ಪಾದ ಮಧು ತರುವ ನೆಪವನ್ನ ಮಾಡಿ ಅವಳನ್ನು ನಿನ್ನ ಬಳಿಗೆ ಕಳಿಸಿಕೊಡುವೆನು. ಕಳಿಸಿಕೊಡಬೇಕಕ್ಕಯ್ಯ. ಬಹು ಜಾಗ್ರತೆಯಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಹೌದಾಗ್ರಜೆ, ತಮ್ಮಯ್ಯ, ಅಕ್ಕಯ್ಯ, ಈಗ ಸಂತೋಷವೇ? ಸಂತೋಷವಾಯಿತಕ್ಕಯ್ಯ. ತಡ ಮಾಡದೆ ನಿನ್ನ ಗರಡೆ ಮನೆಗೆ ಕಳಿಸಿಕೊಡುವೆನು. ತಿಳಿತೆ ಅನುಜಾಗ್ರಣಿ ಧೀಮಣಿ. ನಿನ್ನ ಹಾಗೆ ನಡೆಸಿಕೊಳ್ಳುವ ನಮ್ಮ ಅಕ್ಕಯ್ಯ. ಅದು ಕಾಡಿಲ್ಲ. ದರೆಯಳು ಮೆರೆಯುವವ ರಾಮರೇಶನು ನಿನ್ನ ಕಾರ್ಯವನ್ನು ತಕ್ಷಣವೇ ಚಾಣಾಕ್ಷತನದಿಂದ ಪಾಲಿಸಲಿ. ತಮ್ಮಯ್ಯ, ಗರಡಿ ಮನೆಗೆ ಕಳಿಸಿದಾಗ ಬಹು ವಿನಯತಿಯಿಂದ ನಿನ್ನ ಕೆಲಸವನ್ನು ಸಾಧಿಸಿಕೊಳ್ಳಬೇಕು. ತಡ ಮಾಡದೆ ಗರಡಿ ಮನೆಗೆ ತೆರಳುವಂಥವನಾಗೋ ಕೀಚಕಾಗ್ರಣಿ ಧೀಮಣಿ. ಹೋಗಿ ಅಲ್ಲೇ ಕೂತ್ಕೊ. ನಿನ್ನ ಹಾಕಿಗೆ ಪ್ರತಿ ಉತ್ತರ ಉಂಟು, ನಿನ್ನ ಹಾಕಿಗೆ ಪ್ರತಿ ಉತ್ತರ ಉಂಟು. ನಾನು ಹೋಗಿ ಬರುವನು. ಅಕ್ಕಯ್ಯ, ನಾನು ಹೋದ ಈ ಕಾರ್ಯ ಮಾತ್ರ ಮರಿಬೇಡಕ್ಕಯ್ಯ. ಅಕ್ಕಯ್ಯ, ನನಗೆ ಒಂದು ತಲೆ ಅರ್ಥವನ್ನು ಕೊಡಕ್ಕಯ್ಯ. ಚಿಂತೆಯನ್ನು ಮಾಡದೆ ನಿನ್ನ ಗರಡಿ ಮನೆಗೆ ತೆರಳು. ನೀನು ಇಷ್ಟದಂತೆ ಅವಳನ್ನು ಕಳಿಸಿಕೊಡಬೇಕು. ಆಗಲಕ್ಕಯ್ಯ. ನಿನ್ನ ಹಾಕಿಗೆ ಪ್ರತಿ ಉತ್ತರವನ್ನು ನಾನು ಹೋಗಿ ನನಗೆ ಒಂದು ಅಪ್ಪನ ಕೊಡಕ್ಕಯ್ಯ. ಆ ಭಾಗವನ್ನು ಬರುತ್ತೇನೆ.
ಎನ್ನ ಪುಣ್ಯದ ಮೈಮನಿ ಎಷ್ಟು ನೋಡ್ತಾನೆ ಅಬ್ಬಬ್ಬಬ್ಬಬ್ಬ! ಇಂದಿಗೆ ನಾನೇ ಧನ್ಯನೋ ನಾನೇ ಕೃತಾರ್ಥನೋ ನಾನೇ ಭಾಗ್ಯವಂತನೋ ನೀನೇ ಪಂಚವಂತ ಎಲ್ಲ ಸಾರಥಿ ಹೋಗ್ಬಿಡಿ. ಎನ್ನ ಹಕ್ಕ ಎಲ್ಲಿ ಹೋಗುವಳು ಆಸ್ತಿಯನ್ನು ಬರ್ತಿರೋಳ ಅಲ್ಲಪ್ಪ ಇನ್ಯಾತಕ್ಕೆ ತನ್ನ ಜಾಗೃತಿಯಿಂದ ಅರಮನೆಗೆ ರಥವನ್ನು ಹೋಗ ನಡೆಯುವ ಸಾಧ್ಯ ಓಡಿಸಿ ಜೈಲಿಗೆ ಜಾಗೃತಿ ನೀನು ತಡ ಮಾಡದೆ ಆ ಕಾರ್ಯವನ್ನು ನೆರವೇರಿಸಿಕೊಂಡು ಬರಬೇಕು. ನೆರವೇರುವ ಕೆಲಸವಾದರೂ ನೆರವೇರಿಸಿಕೊಡುವೆನು ತಾಯಿ ನೆರವೇರುವಂತಹ ಕೆಲಸವನ್ನೇ ಹೇಳಬೇಕು. ಚೆನ್ನಾಗಿ ಹೇಳು ಅಮ್ಮ ಜನನಿ ಮಧುವನ್ನ ತೆಗೆದುಕೊಂಡು ಬಾ ಎಂದು ಹೇಳಿದರೆ ಒಲ್ಲೆನೆಂದು ಹೇಳುತ್ತಿರಬೇಕು. ಇದ್ದ ಮಾತನ್ನೇ ಹೇಳಿರುವನು ಅಮ್ಮ ಸೈರೇಂದ್ರಿ ಜನನಿ ಎನ್ನಯ ತಮ್ಮನು ಏನು ಮಾಡಿದನೆ ಎನ್ನಯ ತಮ್ಮನು ಏನು ಮಾಡಿದನೆ ನೋಡಿ ಸತ್ಯ ಮಾಡಿದನೆ ಬೇಗನೆ ಹೋಗಿ ನಾರಿ ಬಡಿಯೇ ಈಚಕನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದರೆ ಒಳ್ಳೆನಿಂದ ನುಡಿಯುತ್ತಿರಬೇಕು. ಅಮ್ಮ ಸೈರೇಂದ್ರಿ ಜನನೇ ನಾನು ಹೇಳಿದ ಕಾರ್ಯವನ್ನು ನೀನು ತಕ್ಷಣವೇ ನೆರವೇರಿಸಿ ಕೊಡದೆ ಹೋದರೆ ನನ್ನ ಈ ಅರಮಂದಿರದಲ್ಲಿ ನಿನಗೆ ಸ್ಥಾನವಿಲ್ಲ. ಕಂಡೆಯಾ ಸೈರೇಂದ್ರಿಗೆ? ಅಯ್ಯೋ ಶಿವ ಶಿವ ಎಂಥ ಕಾರ್ಯವಾಯಿತು ಜನನಿ. ಈಗ ನಾನೇನು ಮಾಡಲಿ? ಈಗ ಈ ಸುಧೀಷ್ಣ ದೇವಿ ಹೇಳಿದಂತೆ ಕೇಳದೆ ಹೋದರೆ ಈ ಮನೆಯಿಂದ ಈ ಅರಮನೆಯಿಂದ ನನ್ನನ್ನು ಹೋಗಿ ಎಂದು ನುಡಿದಳು. ಜನನಿ ನಿಮ್ಮ ಅನ್ನವನ್ನು ಉಟ್ಟಿರುವೆ, ನಿಮ್ಮ ಬಟ್ಟೆಯನ್ನು ಉಟ್ಟಿರುವೆ, ನೀವು ಹೇಳಿದ ಕಾರ್ಯವನ್ನು ಮಾಡುವೆನು, ಸುವರ್ಣ ಪಾತ್ರೆಯನ್ನು ಕೊಡುವೆ. ಜನನಿ ಕೆಲಸವನ್ನು ಸಾಧಿಸಿಕೊಂಡೇ ಬರಬೇಕು. ನಾನಿನ್ನು ಹೋಗಿ ಮನೆ ಬಿಟ್ಟು ಹೊರಹಾಕುವೆನು ನೋಡು. ಬಣ್ಣ ಹಣ್ಣು ಎಂದು ಬಣ್ಣದ ಮಾತನ್ನಾಡುತ್ತ ಕೈಯಲ್ಲಿ ಸುವರ್ಣ ಪಾತ್ರವನ್ನು ಹಿಡಿದುಕೊಂಡು ಕಣ್ಣಿಗೆ ಅಪ್ಪತೋಟನ್ನು ಹೊಲಬೆಳೆಸವ ಸಣ್ಣ ವಯಸ್ಸವ ಚಿಲ್ಲದ ಎಣ್ಣೆ. ಅಣ್ಣಯ್ಯ ನೀನು ಇಲ್ಲಿಗೆ ಬಂದ ಕಾರಣವೇನೆ ಹಠ ಮಾಡದ ಕೇಳಿದನು. ಅಣ್ಣಯ್ಯ ಅದೇ ಸುಂದರಿ ಹೇ ಎನ್ನ ಪ್ರಾಣ ತರಾಳದ ಸೇಳಿದ್ರೆ ಅಣ್ಣಯ್ಯ ಇತ್ತಪ್ಪ ಈ ಚಿಕ್ಕ ಚಿಕ್ಕದೊಡ್ಕೊಳ್ತಿದೆ. ಎನ್ನ ಪುಣ್ಯದ ಮೈಸೂರು ಎಷ್ಟು ಇಂದಿಗೆ ನಾನೇ ಪುಣ್ಯನೋ ನಾನೇ ಕೃತಾರ್ಥನೋ ನಾನೇ ಭಾಗ್ಯವಂತನೋ ನೀನೇ ಮಹಾರಾಜ. ಅದೇ ಭಾಗ್ಯವತೆ.
ಎನ್ನ ಗುಟ್ಟಾದ ಮನ್ಮಥನ ಅವಸ್ಥೆಯನ್ನು ಕಳೆದುಕೊಳ್ಳುವುದಕ್ಕೆ ಕುಟಕದಿಂದ ನೋಡೋಣ ನಾನೇ ನಮ್ಮ ವಯ್ಯ ಅಣ್ಣಯ್ಯ ಹೇ ಸುಂದರಿ ಹಾಗಾದ್ರೆ ಹೇಳಿದನು ಕೇಳು. ಚೆನ್ನಾಗಿರವಲ್ಲವೇ ಕೊಡು ಕೊಡು ಮಾಧವನ ಅಣ್ಣ ಕೊಡು ಮಾಧವನ ಪಡವಿ ಪಾತೀಯಳ ಪಡವಿ ಪಾತೀಯಳ ಹೇ ಸುಂದರಿ ಚೆನ್ನಾಗಿರ ಸುಂದರಿ ಹೇ ಸುಂದರಿ ನಾನು ಬಂದ ಕಾರ್ಯವೇನೆಂದರೆ ನೀನು ಬಂದ ಕಾರ್ಯವೇನು ಸುಂದರಿ ನಿನ್ನ ಅಕ್ಕಳಾದ ಸುಧೀಷ್ಣ ದೇವಿಗೆ ಜೇನುತುಪ್ಪ ಬೇಕಾಗಿರುವುದಂತೆ. ಅದಕ್ಕಾಗಿ ಜೇನುತುಪ್ಪವನ್ನು ಕೊಟ್ಟು ಕಳಿಸೋ ಅಣ್ಣ ರಾಜಾಗ್ರಿಗಣ್ಯ. ಎಲೈ ಶಶಿಕುಕ್ಕೆ ನಿನ್ನ ಗಂಡರಮ್ಮ ಸೆಂಟರು ನಿನ್ನನ್ನು ಸುಖ ಪಟವ ಪುಂಜಮ್ಮ ಕಾಡದವರು ಏನು ಸುಂದರ ಇದೇ ಸುಂದರಿ ನಿನ್ನ ಚಂದ್ರ ಮುಖಮ ಕಂಡು ಕಮಲವು ತನ್ನಷ್ಟಕ್ಕೆ ತಾನರೇತು ನಿನ್ನ ಮಂಗರಗಳನ್ನು ನೋಡಿ ಬೃಂದದಳು ಪಶ್ಚಿಮಕ್ಕೆ ಬರದೆ ನಿನ್ನ ಉಗುರ್ಗ ನಿಯಮ ಕಂಡು ಯಾತಕ್ಕೆ ಮುಳ್ಳಾಯ್ತು ಇದೇ ಸುಂದರ ನಿನ್ನ ಕುಚ ಆಹಾ ನಿನ್ನ ಮೈ ಬಣ್ಣಕ್ಕೆ ನಿಂಬೆಣ್ಣೆ ಉಳ್ಳಾಯ್ತು ನಿನ್ನ ನಿಂತರ ಕಂಡು ಗಜನವ ಕನ್ನ ಸಿಡಿಸಿಗೆ ಮಾತು ಮನೆಗೆ ಕೊಟ್ಟ. ಇದೇ ಸುಂದರ ನಿನ್ನ ದಂತ ಪಂಚೆಗಳನ್ನು ನೋಡಿ ತಾಳೆಂದ್ರನ್ನು ತಡೆಯಲಾರ್ದ ತನ್ನಷ್ಟಕ್ಕೆ ತಾನೇ ತಾಯಿ ಪಾವನ ಮಾಡಿಬಿಟ್ಟಿದೆ. ಇದೇ ಸುಂದರ ನಿನ್ನ ಉಗುರು ನಿಯಮ ಕಂಡು ಯಾರಿಗೆ ಉಳ್ಳಾಯ್ತ ಅಪ್ಪ ನಿನ್ನ ಜಡಬಡಿಯನ್ನು ನೋಡಿ ಕೃಷ್ಣನ ಸರಕರು ನಿನ್ನ ಪಾದ ದಂಪಗಳನ್ನು ನೋಡಿ ಕೋಟಗಳನ್ನು ನಿನ್ನ ಪಾದ ದಂಪಗಳನ್ನು ನೋಡಿ ನೀನು ಬಿಡಲಿಕ್ಕಿತ ಎಲೆ ಸುಂದರ ನಿನ್ನ ಹುಪ್ಪುಗಳನ್ನು ನೋಡಿ ಕಾಮನ ಬೆಲೆ ತಡೆಯಲಾರ್ದೆ ತನ್ನಷ್ಟಕ್ಕೆ ತಾನು ಮರೆಯಾಯ್ತು. ಇದೇ ಸುಂದರ ನಿನ್ನ ತುಟಿ ಬಣ್ಣ ಕಂಡು ತಂಡನ್ನು ಲಜ್ಜೆಗೊಂಡು ಪುಷ್ಪದಲ್ಲಿ ಹೋದವೆ ನಿನ್ನ ಕುಚಾರ್ಥಗಳು ಕಂಡು ನಿತ್ತರಿಸಲದ ಚಕ್ರವಾಕ ದನಿಗಳು ಅಂತರಿಕ್ಷಕ್ಕೆ ಹಾರಿ ಹೋದವ. ಏನೇ ನಾರಿಮಣ ನಿನ್ನ ಪಾದಕ್ಕೆ ಒಪ್ಪುವ ಈ ಕೋನೋಡು ನಿನ್ನ ಪಾದದಿಂದ ಒಂದು ಸಾರಿ ಒತ್ತರ ಗೊತ್ತಿಸಿಕೊಳ್ಳಬೇಕು ನೋಡು. ಮತ್ತು ಗಜೇಂದ್ರ ತಮ್ಮ ಕೇಳುತ್ತೆ ನನ್ನ ಕಪಾಳಕ್ಕೊಂದು ಸಿಟ್ಟಬಾರ್ದು ನೋಡ ನಾರೇ ಬ್ರಹ್ಮನ ಒಂದೇ ಮನಸ್ಸಿನಿಂದ ಚಂದಕ್ಕಿಂತ ರಸ ಬೇರೆ ತೆಗೆದಿಟ್ಟು ನಿನ್ನ ವಿಕ್ರಮಣ ಮಾಡೋಣ. ನಿನ್ನ ಸೌಂದರ್ಯವನ್ನು ತಾರವನ್ನು ಕೆಲ ಸುಂದರ
ಎನ್ನನ್ನು ಕೂಡಿದರೆ ನಾನೇ ನಿನ್ನ ಕೂಡಬೇಕೆಂಬ ಪೂರ್ವ ಜನ್ಮದ ಸುಖ ಪುಣ್ಯದಿಂದ ರೂಪವನ್ನು ನೋಡುತ್ತಿಲ್ಲದ ಎನ್ನ ಮನಸ್ಸನ್ನು ಸಮಾಧಾನ ಮಾಡ. ನೀನು ಬೇಡಿದ್ದನ್ನು ಕೊಡುವುದು ಮತ್ತು ನೀನು ಎಲ್ಲಿಗೆ ಅರಮನೆಯನ್ನು ಕಟ್ಟಿಸಿಕೊಡುವುದು. ಇದು ಅಲ್ಲದೆ ಎಲ್ಲ ತಂಡ ಬಾಂಧವರನ್ನು ನಿನ್ನ ಹೇಳಿದ ಚಾಕರಿನ ಮೊತ್ತದ ಬೇಡುತ್ತೆ ಬೇಡ ರೂಪವೇ ಎನ್ನನ್ನು ಕೂಡಿದ್ರೆ ನೀನಾಗ ನಿನಗೆ ಪಾಕ್ಯವದ. ಅಣ್ಣಯ್ಯ ಹೇ ಸುಂದರ, ಇದಲ್ಲದೆ ಮತ್ತೆ ಹೇಳೇನು ಕೇಳು. ಚೆನ್ನಾಗಿ ಹೇಳುವ ಹಾಗೆ ಗಂಧರ್ವ ಪತಿಯ ಗೆಲ್ಲಿನ ದೇನಾದಳ. ಗಂಧರ್ವ ಪತಿಗಳ ಗೆಲ್ಲಿನ ದೇನಾದಳ. ಮಂದ ಮಾತೆಯೇ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಕೊಂಡು ಬಿಡವಾರ ಅಣ್ಣ. ಅವಣ್ಣಯ್ಯ ಎದೆ ಸುಂದರ, ಗಂಧರ್ವ ಪತಿಯಾದ ನಾನು ನನ್ನನ್ನು ಈ ರೀತಿ ಮಾತನಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ ಸುಂದರ? ನನಗೆ ಗಂಧರ್ವರ ಪತಿಗಳಿರು. ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸ ಅಣ್ಣ ರಾಜಾಗ್ರ ಗಣ್ಯ. ನನ್ನನ್ನು ಕೂಡವರಿಗೆ ಮತವನ್ನು ಕೊಡಬಾರದು ಸುಂದರ. ಸುಂದರ, ನಿಮ್ಮ ಅಕ್ಕ ಹೇಳಿ ಕಳಿಸಿರುವಳು ಮದುವನ್ನು ತೆಗೆದುಕೊಂಡು ಬಾಯಿ. ಕೂಡುವುದಕ್ಕೆ ಹೇಳಿರುವ ಸುಂದರ. ಅಣ್ಣಯ್ಯ ಮೋಹನಾಂಗಿ, ನಿನ್ನನ್ನು ಕೂಡುವುದಕ್ಕಾಗಿ ಹೇಳಿಲ್ಲ, ಅದು ಯಾತಕ್ಕೆ ಹೇಳುವ ಸುಂದರ? ತೆಗೆದುಕೊಂಡು ಬಾಯಿ ಎಂದು ಹೇಳಿ ನನ್ನನ್ನು ಕೂಡಿದ್ರೆ ಮಾತ್ರ ನೀವು ಮತವನ್ನು ಕೊಡಬೇಡ ಸುಂದರ. ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸ ಅಣ್ಣ ಸುಗುಣ ಲಾವಣ್ಯ. ಎಷ್ಟು ಪರಿಯಿಂದ ಕೇಳಿಕೊಂಡರ ಕಾಲಕ್ಕೂ ಈ ಪರಿ ಮಾತುಗಳನ್ನಾಡುವೆ. ಇಂದಿನ ಬ್ರಹ್ಮಾದಿಗಳ ಅಡ್ಡ ಬಂದರು ಬಿಡುವುದಿಲ್ಲ. ಅಡ್ಡಿ ಇಲ್ಲದ ದುಡಿಗಿಂದ ಬಿಟ್ಟು ಯಾದವನು ನಿನಗೆ ಅಡ್ಡ ಬಂದವರನ್ನು ಆರೇ ಆರಿಸಿದವನು. ಧರೆಯಲ್ಲಿ ಮೆರೆಯುವ ಶ್ರೀ ಭೀಮೇಶನು ನಿನ್ನ ನಡತೆಯನ್ನು ಮೆಚ್ಚಲಾರ. ನಾನು ಬಂದ ಕಾರ್ಯವೇನು, ನೀನು ಮಾತನಾಡುವ ಕೆಲಸವೇನು? ನಾನು ಕೇಳುವ ರೀತಿಯನ್ನು ನೀನು ಹೇಳುವ ರೀತಿಯನ್ನು ಸುಂದರ. ಸುಮ್ಮನೆ ಮದುವನ್ನು ಕೊಟ್ಟು ಕಳಿಸು ಅಣ್ಣ, ಬರುವುದು ನಿನಗೆ ಪುಣ್ಯ. ಹೇ ಸುಂದರ, ಛಲವನ್ನು ಬಿಟ್ಟು ಅಂತ ಕರ್ಣವನ್ನು ತೋರು. ರತಿ ಕೆಳಗೆ ಒಡಂಬಡು ಇಂಥ ಬಿಡಿ ಮತ್ತನ್ನು ನಾನು ಬಿಡುವುದಿಲ್ಲ. ನಾನೇ ನನ್ನ ಬೈಯರೇ